ಸ್ತೋತ್ರ. ಹಲ್ಲೆಲೂಯಾ. ಎಲ್ಲಾ ದೈವ ಸೇವಕರಲ್ಲಿ ಒಂದು ವಿನಂತಿ, ಕಣ್ಣುಗಳು ಮುಚ್ಚುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಮಹೋನ್ನತನು ಪರಿಶುದ್ಧನು ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರಪ್ಪ. ಈ ಮುಂಜಾನಿನ ವೇಳೆಯಲ್ಲಿ ನಿಮ್ಮ ಪಾದದ ಸಮ್ಮುಖದಲ್ಲಿ ಕೂಡಿ ಬರುವಂಗೆ ಮಾಡಿದ ನಿನ್ನ ಅನುಗ್ರಹಕ್ಕಾಗಿ ಸ್ತೋತ್ರ. ಈ ದಿನವನ್ನು ನೋಡುವಂತೆ ಮಾಡಿದ ಕರ್ತನೇ, ನಿನ್ನ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಕರ್ನಾಟಕದ 4 ದಿಕ್ಕುಗಳಿಂದ ಬಂದಂತ ನಿನ್ನ ಸೇವಕರಿಗಾಗಿ ಸ್ತೋತ್ರ, ಸುವಾರ್ತಿಕರಿಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಿನ್ನ ನಾಮದಲ್ಲಿ ಎಲ್ಲಿ 2-3 ಕೂಡಿ ಬರುತ್ತಾರೋ ಅವರ ಮಧ್ಯದಲ್ಲಿ ಇರುತ್ತೀನೆಂಬುದಾಗಿ ವಾಗ್ದಾನವನ್ನು ಮಾಡಿದ ಪ್ರಭುವೇ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ನೀವು ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ, ನಿಮ್ಮ ಮಹಿಮೆ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಮುಂದೆ ನಡೆಯುವ ಕರ್ತನೆ ಆರಾಧನೆ ಸ್ತುತಿ ಗೀತೆಗಾಗಿ ಸ್ತೋತ್ರ, ಆರಾಧನೆ ಭಾಗಕ್ಕಾಗಿ ಸ್ತೋತ್ರ, ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಇನ್ನು ಬರಲಿರುವಂತ ದೇವ ಜನರು ಗೂಗಲ್ ಮೀಟ್ಗೆ ಬರುವಂತೆ ಕರ್ತನೆ ಪರಿಶುದ್ಧ ಆತ್ಮನೇ ನೀವು ಕರೆದುಕೊಂಡು ಬನ್ನಿರಿ ಎಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೀನಿ ಸ್ವಾಮಿ. ನಿನಗೆ ಮಾತ್ರ ಮಹಿಮೆಯಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುತ್ತೀನಪ್ಪ, ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಕ್ರಿಸ್ಮಸ್ ಹಬ್ಬ ಬಂತಣ್ಣ ಎಂಬ ಒಂದು ಹಾಡನ್ನು ಹಾಡುತ್ತಾ ನಾವು ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಹಲ್ಲೆಲೂಯಾ. ಕೈಗಳು ತಟ್ಟುತ್ತಾ ಸಭೆ ಮಕ್ಕಳ ಚಪ್ಪಾಳೆ ಮೂಲಕ ಪರಲೋಕದ ದೇವರಿಗೆ ಸ್ತುತಿಗೀತೆಯನ್ನ ಹಾಡಿ ನಾವು ದೇವರನ್ನು ಮಹಿಮೆ ಪಡಿಸೋಣ. ಪ್ರೈಸ್ ಗಾಡ್. ಸೇರಿ ಹೇಳುವ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ. ತಾರೆ ಒಂದು ಮೂಡಿ ಬಂತಣ್ಣ, ಆನಂದದ ಒಳೆ ಅರಿದು ಬಂತಣ್ಣ. ತಾರೆ ಒಂದು ಕೂಡಿ ಬಂತಣ್ಣ, ಆನಂದದ ಒಳೆ ಅರಿದು ಬಂತಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ. ಪ್ರೈಸ್ ಗಾಡ್. ಸೇರಿ ಹೇಳುವ. ಎಲ್ಲಾ ದೈವ ಸೇವಕರು ಸುವಾರ್ತಿಕರು ಸೇರಿ ಹಾಡುತ್ತಾ ದೇವರಿಗೆ ಮಹಿಮೆ ಪಡಿಸೋಣ. ಪ್ರೈಸ್ ಲಾರ್ಡ್. ಅಂದದ ಲೋಕದ ಚಂದನ ಸುತ್ತನು ಜನಿಸಿ ಬಂದಾನೋ, ದಯೆಯಿಂದ ಇಳಿದು ಬಂದಾನೋ. ಅಂದದ ಲೋಕದ ಚಂದನ ಸುತ್ತನು ಜನಿಸಿ ಬಂದಾನೋ, ದಯೆಯಿಂದ ಇಳಿದು ಬಂದಾನೋ. ಉನ್ನತ ಲೋಕ ಬಿಟ್ಟು ಬಂದಾನೋ, ಅನುಗ್ರಹಿಸಿ ಜನಿಸಿ ಬಂದಾನೋ. ಉನ್ನತ ಲೋಕ ಬಿಟ್ಟು ಬಂದಾನೋ, ದಯೆಯಿಂದ ಜನಿಸಿ ಬಂದಾನೋ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ.
ಮೇಲಣ ಲೋಕದಿ ದೇವರಿಗೆ ಮಹಿಮೆಯಾಗಲಿ, ಭೂಮಿ ಮೇಲೆ ಶಾಂತಿ ಬೆಳಗಲಿ. ಮೇಲಣ ಲೋಕದಿ ದೇವರಿಗೆ ಮಹಿಮೆಯಾಗಲಿ, ಭೂಮಿ ಮೇಲೆ ಶಾಂತಿ ಬೆಳಗಲಿ. ದೂತಗಾನ ಸ್ತೋತ್ರ ಮಾಡ್ಯಾನು, ಹರ್ಷದಿಂದ ಲೋಕಕ್ಕೆ ಸಾರ್ಯಾರೋ. ದೂತಗಾನ ಸ್ತೋತ್ರ ಮಾಡ್ಯಾನು, ಹರ್ಷದಿಂದ ಲೋಕಕ್ಕೆ ಸಾರ್ಯಾರೋ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂದಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂದಣ್ಣ. ರಾಜಾದಿರಾಜ ಯೇಸು ರಾಜ ಸೌಭಾಗ್ಯ ತಂದಾನು, ಲೋಕಕ್ಕಾಗಿ ದೀನತೆ ಪಟ್ಟಾನು. ರಾಜಾದಿರಾಜ ಯೇಸು ರಾಜ ಸೌಭಾಗ್ಯ ತಂದಾನು, ಲೋಕಕ್ಕಾಗಿ ದೀನತೆ ಪಟ್ಟಾನು. ಕೊಂಡಾಡೋಣ ಹೇಳುವ ಹರ್ಷ ಪಾಡೋಣ, ಜಗಕ್ಕೆಲ್ಲ ಸಾರಿ ಹೇಳೋಣ. ಕೊಂಡಾಡೋಣ ಹರ್ಷ ಪಡೋಣ, ಜಗಕ್ಕೆಲ್ಲ ಸಾರಿ ಹೇಳೋಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂದಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂದಣ್ಣ. ತಾರೆ ಒಂದು ಮೂಡಿ ಬಂದಣ್ಣ, ಆನಂದದ ಒಳ್ಳೆ ಹರಿದು ಬಂತಣ್ಣ. ತಾರೆ ಒಂದು ಮೂಡಿ ಬಂದಣ್ಣ, ಆನಂದದ ಒಳ್ಳೆ ಹರಿದು ಬಂದಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂದಣ್ಣ. ಸೇರಿ ಹೇಳುವ ಎಲ್ಲರೂ, ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂದಣ್ಣ. ಕೊಂಡಾಡೋಣ ಕೊಂಡಾಡೋಣ ಹರ್ಷ ಪಡೋಣ, ಜಗಕ್ಕೆಲ್ಲ ಸಾರಿ ಹೇಳೋಣ. ಕೊಂಡಾಡೋಣ ಹರ್ಷ ಪಡೋಣ, ಜಗಕ್ಕೆಲ್ಲ ಸಾರಿ ಹೇಳೋಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂದಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂದಣ್ಣ. ಭೂಮಿ ಮೇಲೆ ಖುಷಿ ತಂದಣ್ಣ, ಭೂಮಿ ಮೇಲೆ ಖುಷಿ ತಂದಣ್ಣ. ಪರಲೋಕದ ದೇವರಿಗೆ ಮಹಿಮೆ ಉಂಟಾಗಲಿ. ALG ಸಂಸ್ಥೆಯ ಮೂಲಕ ಕರ್ನಾಟಕದ 31 ಜಿಲ್ಲೆಯ ತಾಲೂಕುಗಳಲ್ಲಿರುವಂತಹ ಸೇವಕರಿಗೂ, ಹೋಬಳಿ ಗ್ರಾಮಗಳಲ್ಲಿರುವಂತಹ ಎಲ್ಲಾ ಸೇವಕರಿಗೂ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರುವಂತವರಾಗಿದೆ. ಕೈಗಳು ತಟ್ಟಿ ದೇವರಿಗೆ ಮಹಿಮೆಯನ್ನು ನಾವು ಸಲ್ಲಿಸೋಣ. ಸ್ತೋತ್ರ. ಮುಂದಿನ ಹಾಡನ್ನು ಹಾಡುತ್ತಾ ದೇವರಿಗೆ ಮಹಿಮೆ ಪಡಿಸೋಣ. ಕರ್ತನಿಗೆ ಸ್ತೋತ್ರ. ಅಂದು ಮೋಸೆ ಪ್ರಾರ್ಥನೆ ಮಾಡಿದಾಗ ಕೆಂಪು ಸಮುದ್ರ ವಿಭಾಗಿಸಲ್ಪಟ್ಟಿತು. ಯಾಜಕರು ಮಂಜೂಷವನ್ನು ಹೊತ್ತುಕೊಂಡು ಯೋರ್ದಾನ್ ಹೊಳೆಯಲ್ಲಿ ಕಾಲಿಟ್ಟಾಗ ದಡಮೀರಿ ಹರಿಯುವಂತ ಯೋರ್ದಾನ್ ನಿಂತು ಹೋಯಿತು ಎಂಬುದಾಗಿ ನೋಡುತ್ತೀವಿ. ಇಸ್ರಾಯೇಲರು ಆರಾಧನೆ ಮಾಡಿದಾಗ ಯೆರಿಕೋ ಕೋಟೆ ಬಿದ್ದು ಹೋಯಿತು ಎಂಬುದಾಗಿ ನೋಡುತ್ತೀವಿ. ಅವರ ಕಾಲದಲ್ಲಿ ಮಾಡಿದ ಅದ್ಭುತವು ನಮ್ಮ ಕಾಲದಲ್ಲಿಯೂ ಆತನು ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಹಾಲೆಲೂಯಾ. ಯಾಕಂದರೆ ಆತನು ನೆನ್ನೆಗಿದ್ದ ಹಾಗೆ ಇವತ್ತು ನಾಳೆ ನಿರಂತರ ಏಕ ರೀತಿಯಲ್ಲಿ ಇರುವಂತ ದೇವರಾಗಿದ್ದಾನೆ. ನಾವು ಆರಾಧಿಸುವಂತ ದೇವರು ಬದಲಾಗದ ಇರುವಾತನಾಗಿರುವಂತ ಕರ್ತನಿಗೆ ನಾವು ಸ್ತುತಿಗೀತೆಯನ್ನು ಹಾಡುತ್ತಾ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ನೀನಿಲ್ಲದೆ ನಾನಿಲ್ಲ ಎಂಬ ಹಾಡನ್ನು ಹಾಡುತ್ತಾ ನಾವು ಎಲ್ಲರೂ ಬಾಯಿಗಳು ತೆರೆದು ಹೇಳೋಣ.
ನೀನಿಲ್ಲದೆ ನಾನಿಲ್ಲ, ನಿನ್ನ ಪ್ರೀತಿ ಸಾಕಯ್ಯ. ಕೈಗಳು ತಟ್ಟಣ. ಪ್ರೈಸ್ ಲಾರ್ಡ್. ಪರಲೋಕದ ದೇವರಿಗೆ ಸ್ತೋತ್ರ ಮಾಡೋಣ. ಆಮೆನ್. ಈ ಆರಾಧನೆ ಮೂಲಕ ಕೂಡಿ ಬಂದಿರುವಂತ ಎಲ್ಲಾ ಸೇವಕರ ಸೇವೆಯಲ್ಲಿ ಒಂದು ದೊಡ್ಡ ಬದಲಾವಣೆ ದೇವರಾತ್ಮನು ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಸ್ತೋತ್ರಪ್ಪ. ಆಮೆನ್. ನೀನಿಲ್ಲದೆ ನಾನಿಲ್ಲ, ನಿನ್ನ ಪ್ರೀತಿ ಸಾಕಯ್ಯ. ನೀನಿಲ್ಲದೆ ನಾನಿಲ್ಲ, ನಿನ್ನ ಕರುಣೆ ಸಾಕಯ್ಯ. ನೀನಿಲ್ಲದೆ ನಾನಿಲ್ಲ, ನಿನ್ನ ಪ್ರೀತಿ ಸಾಕಯ್ಯ. ನೀನಿಲ್ಲದೆ ನಾನಿಲ್ಲ, ನಿನ್ನ ಕರುಣೆ ಸಾಕಯ್ಯ. యేసయ్య ನಿನ್ನದೇ ಸಾಕಿನಗೆಯ. యేసయ్య ನಿನ್ನ ಕೃಪೆ ಸಾಕಿನಗೆಯ. ನೀನಿಲ್ಲದೆ ನಾನಿಲ್ಲ, ನಿನ್ನ ಪ್ರೀತಿ ಸಾಕಯ್ಯ. ನೀನಿಲ್ಲದೆ ನಾನಿಲ್ಲ, ನಿನ್ನ ಕರುಣೆ ಸಾಕಯ್ಯ. ಪ್ರೈಸ್ ಲಾರ್ಡ್. ಆತನು ಇಲ್ಲದ ಬಾಳು ಬರಡು ಭೂಮಿಗೆ ಸಮಾನವು ಎಂಬುದಾಗಿ ಭಕ್ತನು ಹಾಡುತ್ತಾನೆ. ಆತನು ಇರುವಂತ ಬಾಳು ಬಹು ಹಚ್ಚ ಹಸುರಾಗಿರುವಂತ ಹಸುರಿಗೆ ಸಮಾನವಾಗಿದೆ. ಪ್ರೈಸ್ ಲಾರ್ಡ್. ನನ್ನ ಪ್ರವಾಸದ ಮನೆಯಲ್ಲಿ ಹೃದಯ ನಿನ್ನ ಆಲಯ. ನಿನ್ನ ನಿಬಂಧನೆಗಳು ಗಾಯನವಾದವು. ನನ್ನ ಪ್ರವಾಸದ ಮನೆಯಲ್ಲಿ ಹೃದಯ ನಿನ್ನ ಆಲಯ. ನಿನ್ನ ನಿಬಂಧನೆಗಳು ಗಾಯನವಾದವು. ನಿನ್ನ ಆಲಯ ಅಭಿಮಾನ ದಹಿಸಿದ ಬೆಂಕಿಯದೇ. ನಿನ್ನ ಅಂಗಳದಲ್ಲಿ ನಿತ್ಯರು ಸ್ತುತಿಸುವೆ. ನಿನ್ನ ಆಲಯ ಅಭಿಮಾನ ದಹಿಸಿದ ಬೆಂಕಿಯತೆ. ನಿನ್ನ ಅಂಗಳದಲ್ಲಿ ನಿತ್ಯರು ಸ್ತುತಿಸುವೆ. యేసయ్య ನಿನ್ನ ದಯೆ ಸಾಕನಗೆಯ. యేసయ్య ನಿನ್ನ ಕೃಪೆ ಸಾಕನಗೆಯ. ನೀನಿಲ್ಲದೆ ನಾನಿಲ್ಲ, ನಿನ್ನ ಪ್ರೀತಿ ಸಾಕಯ್ಯ. ನೀನಿಲ್ಲದೆ ನಾನಿಲ್ಲ, ನಿನ್ನ ಕರುಣೆ ಸಾಕಯ್ಯ. ಪ್ರೈಸ್ ಲಾರ್ಡ್. ಆಮೆನ್. ಆತನ ನಿಬಂಧನೆಗಳು ನಮ್ಮ ಹೃದಯದಲ್ಲಿ ಪ್ರತಿನಿತ್ಯವೂ ಗಾನವಾಗಿರಲಿ. ಆತನ ನಿಬಂಧನೆಗಳು ನಮ್ಮ ಜೀವಿತಕ್ಕೆ ಒಂದು ಒಡಂಬಡಿಕೆಯಾಗಿದೆಯಲ್ಲ. ಆಗಿರುವುದರಿಂದ ಕರ್ತನಾಗಿರುವಂತ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಆಮೆನ್. ನಿನ್ನ ಪ್ರೇಮ ಅನುಭವ ಜೀವಕ್ಕಿಂತಲೂ ಶ್ರೇಷ್ಠ. ನನ್ನ ಬಾಯಿ ನಿನ್ನ ನೀತಿ ವರ್ಣಿಸುವುದು. ಓ ನಿನ್ನ ಪ್ರೇಮ ಅನುಭವ ಜೀವಕ್ಕಿಂತಲೂ ಶ್ರೇಷ್ಠ. ನನ್ನ ಬಾಯಿ ನಿನ್ನ ನೀತಿ ವರ್ಣಿಸುವುದು. ನನ್ನ ಬಾಯಲ್ಲಿ ನೂತನ ಕೀರ್ತನೆ ಹುಟ್ಟಿಸಿದೆ. ಅದು ನಮ್ಮ ದೇವರ ಸ್ತೋತ್ರದ ಪರಿಮಳವೇ. ನನ್ನ ಬಾಯಲ್ಲಿ ನೂತನ ಕೀರ್ತನೆ ಹುಟ್ಟಿಸಿದೆ. ಅದು ನಮ್ಮ ದೇವರ ಸ್ತೋತ್ರದ ಪರಿಮಳವೇ. యేసయ్య
ನಿನ್ನದೇ ಸಾಕೆನಗೆಯ ಏಸಯ್ಯ, ನಿನ್ನ ಕೃಪೆ ಸಾಕೆನಗೆಯ. ನೀನಿಲ್ಲದೆ ನಾನಿಲ್ಲ, ನಿನ್ನ ಪ್ರೀತಿ ಸಾಕಯ್ಯ. ನೀನಿಲ್ಲದೆ ನಾನಿಲ್ಲ, ನಿನ್ನ ಕರುಣೆ ಸಾಕಯ್ಯ. ಪ್ರೈಸ್ ಗಾಡ್. ಆತನ ಪ್ರೇಮ ಅನುಭವಗಳು ಜೀವಕ್ಕಿಂತಲೂ ಶ್ರೇಷ್ಠವಾದದ್ದು. ಆತನಿಂದ ಕರೆಯಲ್ಪಟ್ಟಂತ ಎಲ್ಲ ಸೇವಕರ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ ದೇವರಿಗೆ ಸ್ತೋತ್ರವಾಗಲಿ. ಪ್ರೈಸ್ ಲಾರ್ಡ್. ರಕ್ಷಣತೆಯ ಕಾಲದಲ್ಲಿ ನನ್ನ ಮನವಿ ಕೇಳಿದೆ, ರಕ್ಷಣೆಯ ದಿನದಲ್ಲಿ ನನಗೆ ಸಹಾಯ ಮಾಡಿದೆ. ಓ ಪ್ರಸನ್ನತೆಯ ಕಾಲದಲ್ಲಿ ನನ್ನ ಮನವಿ ಕೇಳಿದೆ, ರಕ್ಷಣೆಯ ದಿನದಲ್ಲಿ ನನಗೆ ಸಹಾಯ ಮಾಡಿದೆ. ನಿನ್ನ ಜನನ ಮರಣ ಧ್ಯಾನಿಸುವೇನಯ್ಯ, ನಿನ್ನ ಪುನರುತ್ಥಾನ ಅದ್ಭುತವಾಗಿದೆ. ನಿನ್ನ ಜನನ ಮರಣ ಧ್ಯಾನಿಸುವೇನಯ್ಯ, ನಿನ್ನ ಪುನರುತ್ಥಾನ ಅದ್ಭುತವಾಗಿದೆ. ಏಸಯ್ಯ, ನಿನ್ನದೇ ಸಾಕೆನಗೆಯ ಏಸಯ್ಯ, ನಿನ್ನ ಕೃಪೆ ಸಾಕೆನಗೆಯ ಏಸಯ್ಯ, ನಿನ್ನದೇ ಸಾಕೆನಗೆಯ ಏಸಯ್ಯ, ನಿನ್ನ ಕೃಪೆ ಸಾಕೆನಗೆಯ. ನೀನಿಲ್ಲದೆ ನಾನಿಲ್ಲ, ನಿನ್ನ ಪ್ರೀತಿ ಸಾಕಯ್ಯ. ನೀನಿಲ್ಲದೆ ನಾನಿಲ್ಲ, ನಿನ್ನ ಕರುಣೆ ಸಾಕಯ್ಯ. ನಿನ್ನ ಕರುಣೆ ಸಾಕಯ್ಯ, ನಿನ್ನ ಕರುಣೆ ಸಾಕಯ್ಯ, ನಿನ್ನ ಕರುಣೆ ಸಾಕಯ್ಯ. ಪರಲೋಕದ ದೇವರಿಗೆ ನಾವು ಮಹಿಮೆಯನ್ನು ಸಲ್ಲಿಸೋಣ. ಈ ದಿನವನ್ನು ನೋಡುವಂತ ಮಾಡಿದ ದೇವರಿಗೆ ಸ್ತೋತ್ರ ಮಾಡೋಣ. ಈ ದಿನವನ್ನು ಕಾಣುವಂತ ಮಾಡಿದ ಪರಲೋಕದ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಎಲ್ಲಾ ದೇವ ಸೇವಕರ ಬಾಯಲ್ಲಿಯೂ ಸುವಾರ್ತಿಕರ ಬಾಯಲ್ಲಿಯೂ ಸ್ವರವೆತ್ತಿ ನಾವು ಬಾಯಿಗಳು ತೆರೆದು ದೇವರಿಗೆ ಸ್ತೋತ್ರವನ್ನು ಮಾಡೋಣ. ಇರುವಂತಹ ಸ್ಥಳಗಳಲ್ಲಿ ಕೈಗಳ ಮೇಲೆ ಕೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ. ಎಲ್ಲ ಸಭೆಯ ಮಕ್ಕಳ ಬಾಯಲ್ಲಿ ಸ್ತೋತ್ರವನ್ನು ಹೊರಬರಲಿ, ಯಜ್ಞವಾಗಿ ಆತನಿಗೆ ಸಮರ್ಪಿಸಿ. ಎಲ್ಲಾ ದೇವ ಸೇವಕರೇ, ಸ್ತೋತ್ರಗಳು ಯಜ್ಞದ ಬಲಿಗಳಾಗಿ ಸಮರ್ಪಿಸ್ರೇ. ಹಾಲೆಲೂಯಾ. ಇದು ಒಳ್ಳೆಯ ಸಮಯವಾಗಿದೆ. ಯಾಕಂದರೆ ಇದುವರೆಗೂ ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಏನು ಮಾಡಿದ್ದಾನೋ ಅದನ್ನು ನೆನೆಸಿ ನಾವು ದೇವರಿಗೆ ಸ್ತುತಿಗೀತೆಯನ್ನು ಆಡುತ್ತಾ ಮಹಿಮೆ ಪಡಿಸಿದ್ದೀವಿ. ಈಗ ಆರಾಧನೆ ಮಾಡುವಂತ ಸಮಯವಾಗಿದೆ. ಅಂದರೆ ದೇವರು ಏನಾಗಿದ್ದಾನೆ ಎಂಬುದಾಗಿ ನೆನೆಸಿ ದೇವರಿಗೆ ಸ್ತೋತ್ರ ಮಾಡೋಣ. ನಾವು ಆರಾಧಿಸುವಂತ ದೇವರು ಆತನು ಸರ್ವಶಕ್ತನಾಗಿದ್ದಾನೆ. ನಾವು ಆರಾಧಿಸುವಂತ ದೇವರು ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದ ದೇವರಾಗಿದ್ದಾನೆ. ನಾವು ಘನಪಡಿಸುವಂತ ದೇವರು ತುಂಬಿ ಹರಿಯುವಂತ ಯೋರ್ದಾನ ನದಿಯನ್ನು ಯಾಜಕರು ಕಾಲಿಟ್ಟಾಗ ಹರಿಯುವುದನ್ನು ನಿಲ್ಲಿಸಿದಂತ ದೇವರಾಗಿದ್ದಾನೆ. ಇಸ್ರಾಯೇಲರು ಯಾಜಕರು ಒಣ ನೆಲದಲ್ಲಿ ನಡೆದು ಹೋದರಲ್ಲ, ಅಂತ ಮಹಿಮೆಯ ಕಾರ್ಯವನ್ನು ಮಾಡಿದ ದೇವರಾಗಿದ್ದಾನೆ. ಓ
ಓ ಸ್ತೋತ್ರ 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 ಸ್ತೋತ್ರ. ಇಸ್ರಾಯೇಲರು ಆರಾಧಿಸಿದಾಗ ಯೆರಿಕೋ ಕೋಟೆ ಬಿದ್ದು ಹೋಯ್ತಲ್ಲ. ಏಕ ಮನಸ್ಸಿನಿಂದ ನಾವು ಕೂಡಿ ದೇವರನ್ನ ಘನಪಡಿಸುವುದಾದರೆ ನಮ್ಮ ಸೇವೆಗೂ ನಮಗೂ ನಮ್ಮ ಕುಟುಂಬಕ್ಕೂ ವಿರೋಧವಾಗಿರುವಂತ ಎಲ್ಲ ತಂತ್ರಗಳು, ಎಲ್ಲ ಸೈತಾನನ ತಂತ್ರಗಳು, ಮನುಷ್ಯನ ಎಲ್ಲ ಕುತಂತ್ರಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡುವಂತದಾಗಿದೆ. ಎಲ್ಲಾ ದೇವ ಸೇವಕರ ಸ್ತೋತ್ರ ಮಾಡೋಣ. Hallelujah, hallelujah. ಕರ್ತನೇ ನಿನ್ನಯ ಪಾದದಿ ನನಗೆ ನೆಮ್ಮದಿ ನೆಮ್ಮದಿಯೇ. ಕರ್ತನೇ ನಿನ್ನಯ ಪಾದದಿ ನನಗೆ ನೆಮ್ಮದಿ ನೆಮ್ಮದಿಯೇ. ಆಸಕ್ತಿಯಿಂದ ಆಡುವೆ ಆನಂದ ಆನಂದವೇ. ಆಸಕ್ತಿಯಿಂದ ಆಡುವೇನ ಆನಂದ ಆನಂದವೇ. ಆಶ್ರಯವೇ ಅತಿಶಯವೇ. ಆರಾಧನೆ ಆರಾಧನೆ ಆಶ್ರಯವೇ ಆರಾಧನೆ ಆರಾಧನೆ. ಯಜ್ಞದ ಕುರಿಮಾರಿ ಪಾಪವನ್ನೆಲ್ಲ ಸಂಪೂರ್ಣ ಹೊತ್ತವರೇ. ಯಜ್ಞದ ಕುರಿಮಾರಿ ಪಾಪವನ್ನೆಲ್ಲ ಸಂಪೂರ್ಣ ಹೊತ್ತವರೇ. ಪರಿಶುದ್ಧ ರಕ್ತ ನನಗಾಗಿಯೇ ಸ್ವಾಮಿ ಭಾಗ್ಯ ಸೌಭಾಗ್ಯವೇ. ಪರಿಶುದ್ಧ ರಕ್ತ ನನಗಾಗಿಯೇ ಸ್ವಾಮಿ ಭಾಗ್ಯ ಸೌಭಾಗ್ಯವೇ. ಪರಿಶುದ್ಧರೇ ಪಾವನನೇ ಆರಾಧನೆ ಆರಾಧನೆ. ಹೇಳುವ ಎಲ್ಲರೂ ಪರಿಶುದ್ಧೇ ಪಾವನನೇ ಆರಾಧನೆ ಆರಾಧನೆ. ಮಹಿಮೆ ನೀನಾಗಯ್ಯ ಮಹತ್ವ ನೀನಾಗಯ್ಯ. ಮಹಿಮೆ ನೀನಾಗಯ್ಯ ಮಹತ್ವ ನೀನಾಗಯ್ಯ. ಗಣವು ಸ್ತುತಿಯು ಸ್ತೋತ್ರವು ಎಂದೆಂದು ನೀನಾಗಯ್ಯ. ಗಾನವು ಸ್ತುತಿಯು ಸ್ತೋತ್ರವು ಎಂದೆಂದು ನೀನಾಗಯ್ಯ. ಆರಾಧನೆ 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 ಆರಾಧನೆ. ಯೇಸುವಿಗೆ ಅತಿ ಶ್ರೇಷ್ಠವಾದ ನಿಂದಾತದಿಂದ ನಮ್ಮನ್ನು ಬೇಡಿಸಿದೆ. ಅತಿ ಶ್ರೇಷ್ಠವಾದ ನಿಂದಾತದಿಂದ ನಮ್ಮನ್ನು ಬೇಡಿಸಿದೆ.
ಅರಸಾರಾಗಿ ಯಾಚಕರಾಗಿ ನಿನಗೆಂದೇ ಆರಿಸಿದೆ. ಅರಸಾರಾಗಿ ಯಾಜಕರಾಗಿ ನಿನಗೆಂದೇ ಆರಿಸಿರೆ. ಆರಾಧನೆ 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 ಪದ ಹೇಳುವ. ಆರಾಧನೆ 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 ನನ್ನಾಪ್ತ ಯೇಸುವಿಗೆ ನನ್ನಾಪ್ತ ಯೇಸುವಿಗೆ ನನ್ನಾಪ್ತ ಯೇಸುವಿಗೆ ರಾಜ ನಿನ್ ಸನ್ನಿಧಿ ಆನಂದವೇ ಎಂದೆಂದೂ ನನಗೆ ಆನಂದವೇ. ರಾಜ ನಿನ್ ಸನ್ನಿಧಿ ಆನಂದವೇ ಎಂದೆಂದೂ ನನಗೆ ಆನಂದವೇ. ಯೇಸು ರಾಜ ಯೇಸು ರಾಜ ನನ್ನ ಯೇಸು ರಾಜ ಯೇಸು ರಾಜ ಯೇಸು ರಾಜ ನನ್ನ ಯೇಸು ರಾಜ ಯೇಸು ರಾಜ ಯೇಸು ರಾಜ ನನ್ನ ಯೇಸು ರಾಜ ನನ್ನ ಯೇಸು ರಾಜ. ಮುಂಜಾನೆ ಹುಡುಕುವೆನೋ ಮುಂಜಾನೆ ಹುಡುಕುವೆನೋ ನಿನ್ ಸಮ್ಮುಖವ ಬಯಸುವೆನೋ ನಿನ್ ಸಮ್ಮುಖವ ಬಯಸುವೆನೋ. ಮುಂಜಾನೆ ಹುಡುಕುವೆನೋ ಮುಂಜಾನೆ ಹುಡುಕುವೆನೋ ನಿನ್ ಸಮ್ಮುಖವ ಬಯಸುವೆನೋ ನಿನ್ ಸಮ್ಮುಖವ ಬಯಸುವೆನೋ. ಇರುವ ಸ್ಥಳದಲ್ಲಿ ಕಣ್ಣುಗಳು ಮುಚ್ಚಿ ದೇವರಿಗೆ ಸ್ತೋತ್ರ ಮಾಡುವ, ಕೈಗಳು ಮೇಲಕ್ಕೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ರಾಜ ನಿನ್ ಸನ್ನಿಧಿ ಆನಂದವೇ ಎಂದೆಂದೂ ನನಗೆ ಆನಂದವೇ. ಹೇಳುವ ಎಲ್ಲ ದೇವ ಸೇವಕರ ಬಾಯಿಗಳು ತೆರೆದು ಹೇಳೋಣ. ರಾಜ ನಿನ್ ಸನ್ನಿಧಿ ಆನಂದವೇ ಎಂದೆಂದು ನನಗೆ ಆನಂದವೇ. ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರ, ನಿನ್ನ ಮಹಿಮೆ ಉಳ್ಳ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಅಪ್ಪ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು ಎಂಬುದಾಗಿ ಹೇಳಿದವನೇ, ಕರ್ನಾಟಕದ ಎಲ್ಲಾ ದೈವ ಸೇವಕರು ಒಮ್ಮನಸ್ಸಿನಿಂದ ಕೂಡಿ ಬಂದು ಒಂದಾಗಿ ಗೂಗಲ್ ಮೀಟ್ ಅಲ್ಲಿ ನಿಮ್ಮನ್ನು ಘನಪಡಿಸುವಂತೆ ಈ ದಿನ ಕರೆಯಲ್ಪಟ್ಟಂತ ಎಲ್ಲಾ ಸೇವಕರಿಗಾಗಿ ಸ್ತೋತ್ರ ಮಾಡುತ್ತೇನೆ. ಅಪ್ಪ, ನಿನ್ನನ್ನು ಘನಪಡಿಸುವುದಕ್ಕೋಸ್ಕರ ಈ ದಿನ ನೇಮಿಸಲ್ಪಟ್ಟಂತ ಎಲ್ಲ ದೇವ ಸೇವಕರಿಗಾಗಿ ಸ್ತೋತ್ರ, ಅವರ ಸಭೆಗಳಿಗಾಗಿ ಸ್ತೋತ್ರ, ಅವರ ಸೇವೆಗಳಿಗಾಗಿ ಸ್ತೋತ್ರ, ಅವರ ಕುಟುಂಬಗಳಿಗಾಗಿ ಸ್ತೋತ್ರ, ಅವರ ಎಲ್ಲಾ ಕೆಲಸ ಕಾರ್ಯಗಳಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಈ ಉದಯ ಕಾಲದಲ್ಲಿ ನಿನ್ನನ್ನು ಘನಪಡಿಸಿದಂತ ನಿನ್ನ ದಾಸರಿಗೆ
ನಿನ್ನ ಶುಭವು ನಿನ್ನ ಕೃಪೆಯು ಯೇಸುವಿನ ನಾಮದಲ್ಲಿ ಹಿಂಬಾಲಿಸಲೆಂಬುದಾಗಿ ನಾನು ಬೇಡುತ್ತೇನೆ. ಅಪ್ಪ, ನಿನ್ನ ದಾಸರನ್ನು ನಿನ್ನ ಕ್ರೂಜೆಯ ಮರೆಯಲ್ಲಿ ಮರೆ ಮಾಡಿಕೊಂಡು ALG ಫೌಂಡರ್ ರಾಜೇಶ್ ಫಿಲಿಪ್ಸ್ ಅಯ್ಯನವರು ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನಪ್ಪ. ಈ ಕಾಲದಲ್ಲಿ ಕರ್ತನೆ, ಈ ಒಂದು ಸಮಸ್ಯೆಯನ್ನು ಕರ್ತನೆ ನೀನು ಎಬ್ಬಿಸಿದ್ಯಪ್ಪ. ಓ ಕರ್ತನೆ, ಈಶಾಯನ ಬುಡದಲ್ಲಿಯೂ ದಾವೀದನ ಅಂಕೂರದಲ್ಲಿಯೂ ಜನಿಸಿದಾತನು ಹೇಳುವುದೇನೆಂದರೆ, ಪ್ರೈಸ್ ದಿ ಲಾರ್ಡ್, ಈ ಕಾಲಕ್ಕೆ ಈ ALG ಸಂಸ್ಥೆಯನ್ನು ಆತನು ಎಬ್ಬಿಸಿರುವುದಕ್ಕಾಗಿ ಸ್ತೋತ್ರ, ಆತನು ಎಬ್ಬಿಸಿರುವುದಕ್ಕಾಗಿ ಸ್ತೋತ್ರ, ಇದರ ಅಗತ್ಯಗಳಿಗಾಗಿ ಸ್ತೋತ್ರ, ಇದರ ಎಲ್ಲ ಸೇವೆಗಳಿಗಾಗಿ ಸ್ತೋತ್ರ. ಇದಕ್ಕೆ ಬೇಕಾಗಿರುವ ಸಹಾಯವು ಪರಲೋಕದ ದೇವರೇ ನೀವೇ ಕೈ ಚಾಚಿ ಒದಗಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಅಯ್ಯ, ಪ್ರತಿನಿತ್ಯವೂ ಯಜಮಾನನ ಕೈಯನ್ನು ದಾಸನ ಕಣ್ಣುಗಳು ನೋಡುವಂತೆ ಈ ಸಮಸ್ಯೆ ನಿನ್ನ ಕೈಗಳನ್ನೇ ನೋಡುತ್ತಾ ಇದೆ. ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ? ಭೂಮಿ ಆಕಾಶಗಳ ಉಂಟು ಮಾಡಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ ಎಂಬುದಾಗಿ ಭಕ್ತನು ಹಾಡಿದಂತೆ ಸ್ವಾಮಿ, ಭಕ್ತನು ಹೇಳಿದಂತೆ ಸ್ವಾಮಿ, ಈ ಸಮಸ್ಯೆಯು ಅಪ್ಪ ನಿನ್ನನ್ನೇ ನೋಡ್ತಾ ಇದೆ, ನಿನ್ನ ಕೈಗಳನ್ನೇ ನೋಡ್ತಾ ಇದೆ, ನಿನ್ನನ್ನೇ ದೃಷ್ಟಿಸುವಂತ ಈ ಸಮಸ್ಯೆಗೆ ನಿನ್ನ ಕೃಪೆ ಸಾಕು, ನಿನ್ನ ದಯೆ ಸಾಕು, ನಿನ್ನ ಅನುಗ್ರಹ ಸಾಕು. ಮುಂದಿನ ವಾಕ್ಯದ ಭಾಗಗಳು ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ. ನಮ್ಮ ರಕ್ಷಕನ ನಮ್ಮ ಒಡೆಯನಾದ ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಪರಲೋಕದ ತಂದೆಯಾದ ದೇವರೇ, ಆಮೇನ್ ಆಮೇನ್. ಇರುವಂತ ಸ್ಥಳದಲ್ಲಿ ಎಲ್ಲ ದೈವ ಸೇವಕರ ಕೈಗಳು ತಟ್ಟಿ ALG ಸಂಸ್ಥಾಪಕರು ಪಾಸ್ಟರ್ ರಾಜೇಶ್ ಫಿಲಿಪ್ಸ್ ಅಯ್ಯನವರನ್ನು ನಾವು ವೆಲ್ಕಮ್ ಮಾಡಿಕೊಳ್ಳೋಣ. ಎಲ್ಲರ ಕೈಗಳು ತಟ್ಟೋಣ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. Praise the Lord. Praise the Lord. Hallelujah. Hallelujah. ಕರ್ತರ್ ನಲ್ಲವರಾಗಿರುಕ್கிறார். ಕರ್ತನು ಒಳ್ಳೆಯವನಾಗಿದ್ದಾನೆ. God is good. ದೇವರು ಒಳ್ಳೆಯವನಾಗಿದ್ದಾನೆ. And in the new month, in the புதிய மாதத்துல, ಈ ಹೊಸ ತಿಂಗಳಿನಲ್ಲಿ, and I welcome everybody in the name of Lord and Savior Jesus Christ. ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ನಾನು ಆಹ್ವಾನಿಸುತ್ತೇನೆ. ಕರ್ತರ್ ನಲ್ಲವರಾಗಿರುக்கிறார். ಕರ್ತನು ಒಳ್ಳೆಯವನಾಗಿದ್ದಾನೆ. I'm so happy and glad that this morning God has given us favor to see this new day and the new month. ದೇವರು ಈ ಒಂದು ಹೊಸ ತಿಂಗಳನ್ನು, ಈ ಹೊಸ ದಿನವನ್ನು ನೋಡುವುದಕ್ಕೆ ದೇವರ ಕಣ್ಣುಗಳಲ್ಲಿ ಸಿಕ್ಕಿದಂತ ದಯೆಗೋಸ್ಕರ ನಾನು ಬಹಳ ಹರ್ಷದಿಂದಲೂ ಆನಂದದಿಂದಲಿದ್ದೇನೆ. And I thank everybody who have joined online. We have almost 160 pastors who have joined from across Karnataka this morning, praising God and praising His name and glorifying Him this morning in this new month. ಈ ಹೊಸ ತಿಂಗಳಿನಲ್ಲಿ ಮುಂಜಾನೆಯಲ್ಲಿ ಕರ್ನಾಟಕದ ರಾಜ್ಯದಾದ್ಯಂತ ಎಲ್ಲ ಕಡೆಯಿಂದಲೂ 160 ಬೋಧಕರುಗಳು ಮೇಲ್ಪಟ್ಟವರಾಗಿ ನೀವು ಸೇರಿರುವುದು, ದೇವರ ನಾಮವನ್ನು ಸ್ತುತಿಸಿ ಘನಪಡಿಸುವುದು ನನಗೆ ಬಹಳ ಸಂತೋಷವಾಗಿದೆ. And not only online 160 pastors, we also have church congregation here sitting here and worshiping the Lord. 160 ಬೋಧಕರುಗಳು ಮಾತ್ರ ಅಲ್ಲ, ಇಲ್ಲಿ ಸಭೆಯಲ್ಲಿ ಅನೇಕರುಗಳಾಗಿ ನಾವು ಕೂಡಿ ದೇವರನ್ನು ಆರಾಧಿಸುತ್ತಿದ್ದೇವೆ. I am just imagining this morning in this overall the whole world, how many people will be worshiping this great God. ಈ ಶ್ರೇಷ್ಠವಾದ ದೇವರನ್ನು ಈ ಮುಂಜಾನೆಯಲ್ಲಿ ಪೂರ್ತಿ ಲೋಕಾದ್ಯಂತ ಎಲ್ಲ ಕಡೆಯಲ್ಲಿ ಎಷ್ಟು ಜನರು ದೇವರನ್ನು ಆರಾಧಿಸುತ್ತಿದ್ದಾರೆ. And being part of that body, even we are worshiping Him. ಆ ಒಂದು ದೇಹದಲ್ಲಿ ನಾವು ಒಂದು ಭಾಗಗಳಾಗಿ ನಾವು ಆತನನ್ನು ಆರಾಧಿಸುತ್ತಿದ್ದೇವೆ. Hallelujah. Hallelujah. It's such a joy to worship the true living God. ಈ ನಿಜವಾದ ಜೀವಿಸುತ್ತಿರುವ ದೇವರನ್ನು ಆರಾಧಿಸುವುದು ಎಷ್ಟೊಂದು ಸಂತೋಷಕರವಾಗಿದೆ. And I am so happy that God has given us this opportunity to worship Him. ನಮಗೆ ದೇವರಿಗೆ ಕೊಟ್ಟಂತ ಈ ಅವಕಾಶಕ್ಕಾಗಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. And wonderful worship we had from Pastor Jeevan today. ಬೋಧಕರಾದಂತ ಜೀವನ ಅವರಿಂದ ಈ ದಿನದಲ್ಲಿ ಒಂದು ಅದ್ಭುತವಾದ ಆರಾಧನೆಯನ್ನು ನಾವು ಮಾಡಿದೆವು. We were all enjoying the Christmas season. ನಾವೆಲ್ಲರೂ ಆ ಒಂದು ಕ್ರಿಸ್ಮಸ್ ಆಚರಣೆಯನ್ನು ನಾವೆಲ್ಲರೂ ಆನಂದಿಸಿದೆವು. You know, just as the month is beginning,
beginning, we started celebrating his birthday. ಈ ತಿಂಗಳು ಪ್ರಾರಂಭವಾಗುತ್ತಲೇ ನಾವು ಆತನ ಒಂದು ಜನ್ಮದಿನವನ್ನು ನಾವು ಆಚರಿಸಲು ಪ್ರಾರಂಭಿಸಿದ್ದೇವೆ. See, people have different opinions whether Jesus was born on this day or this month or this year. We don't care about it. But one thing is for sure, that my Jesus was born on this earth. ಈ ದಿನದಲ್ಲಿ ಜನಗಳು ಅನೇಕ ಒಂದು ಅನುಮಾನದಿಂದಲೂ ಯೇಸು ಕ್ರಿಸ್ತನು ಯಾವ ದಿನದಲ್ಲಿ ಹುಟ್ಟಿದನು, ಯಾವ ತಾರೀಕಿನಲ್ಲಿ ಹುಟ್ಟಿದನು ಎಂಬುದಾಗಿ ಕಳವಳದಿಂದಿದ್ದಾರೆ. ಆದರೆ ನಮಗೆ ಅದರ ಬಗ್ಗೆ ಯಾವ ಚಿಂತೆ ಇಲ್ಲ. ಯೇಸು ಕ್ರಿಸ್ತನು ನಮಗಾಗಿ ಹುಟ್ಟಿದ್ದಾನೆ ಎಂಬುದೇ ಖಚಿತವಾಗಿದೆ. We don't need the date and the time, but we know for sure that Jesus was born on this earth. ಯಾವ ತಾರೀಕು ಯಾವ ದಿನ ನಮಗೆ ಬೇಕಾಗಿಲ್ಲ, ಆದರೆ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಹುಟ್ಟಿದ್ದಾನೆ ಎಂಬುದು ಖಚಿತವಾಗಿದೆ. He was born to that extent that he was able to separate the history, and everybody who believes Jesus, who don't believe Jesus, they always say BC and AD, which is the birth of Jesus. ಯೇಸು ಕ್ರಿಸ್ತನು ಯಾವಾಗ ಹುಟ್ಟಿದನೋ ಅದು ಆತನು ಹುಟ್ಟಿದ್ದು ಆ ಚರಿತ್ರೆಯನ್ನೇ ಆತನು ಬೇರ್ಪಡಿಸಿದನು ಆಗಿದ್ದಾನೆ. ಕ್ರಿಸ್ತ ಶಕ ಮುಂಚೆ ಕ್ರಿಸ್ತನು ಹುಟ್ಟಿದ ನಂತರ ಎಂಬುದಾಗಿ. Whether you believe Jesus or you don't believe Jesus, ನೀನು ಯೇಸು ಕ್ರಿಸ್ತನನ್ನು ನಂಬುತ್ತೀಯೋ ನಂಬುವುದಿಲ್ಲವೋ, but one thing everybody will say, before Christ and after Christ. ಆದರೆ ಪ್ರತಿಯೊಬ್ಬರು ಹೇಳುವಂತ ಕಾರ್ಯವು ಕ್ರಿಸ್ತನ ಮುಂದೆ ಕ್ರಿಸ್ತನು ಹುಟ್ಟಿದ ಮೇಲೆ ಎಂಬುದಾಗಿ, which gives an authentication that Jesus was there and he was born. He is a history maker. ಆದರೆ ಈ ಒಂದು ಕಾರ್ಯವು ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ, ಯೇಸು ಕ್ರಿಸ್ತನು ಚರಿತ್ರೆಯನ್ನು ರೂಪಿಸಿದ್ದಾನೆ ಎಂಬುದಕ್ಕೆ ಇದು ಒಂದು ಸಾಕ್ಷಿಯಾಗಿದೆ. Hallelujah. Hallelujah. And we are entering in that month to celebrate him. ಆದ್ದರಿಂದ ನಾವು ಆ ಒಂದು ತಿಂಗಳಿನಲ್ಲಿ ಅದನ್ನು ಆಚರಿಸುವುದಕ್ಕೆ ನಾವು ಕಾಲಿಟ್ಟಿದ್ದೇವೆ. Hallelujah. 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 So we just wanted to read a scripture and then wanted to share the month blessing to everybody. ನಾವು ವೇದದಿಂದ ಒಂದು ಭಾಗವನ್ನು ಓದಿ ಈ ತಿಂಗಳ ಒಂದು ಆಶೀರ್ವಾದಕ್ಕಾಗಿ ನಾವು ಹೋಗೋಣ. Luke's Gospel chapter 2. ಲೂಕನಿಗೆ ಬರೆದ ಸುವಾರ್ತೆ 2ನೇ ಅಧ್ಯಾಯ and verses from 8. 8ನೇ ವಚನದಿಂದ ನಾವು ಓದಲು ಕೇಳೋಣ. We see in this passage, ಈ ಒಂದು ಸ್ಥಳದಲ್ಲಿ ನಾವು ನೋಡುತ್ತೇವೆ, everybody know the passage. ಈ ಒಂದು ಕಾರ್ಯವನ್ನು ಎಲ್ಲರಿಗೂ ತಿಳಿದಂತದ್ದಾಗಿದೆ. There were shepherds living out in the field nearby, ಕುರುಬರು ಹೊಲಗಳಲ್ಲಿ ಇದ್ದುಕೊಂಡು ಕುರಿ ಕಾಯುತ್ತಿದ್ದರು, keeping watch on the flocks night, and the angel of the Lord appeared to them, and the glory Lord shone around them, and they were terrified. But the angel said to them, do not be afraid, I bring you good news. ಆಗ ಅವರು ಕುರಿಯನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. Hallelujah. Hallelujah. I bring a good news. ನಾನು ನಿಮಗೆ ಒಂದು ಶುಭ ಸಮಾಚಾರವನ್ನು ತಂದಿದ್ದೇನೆ. And that good news ಆ ಶುಭ ಸಮಾಚಾರವು will cause a great joy for all the people. ಎಲ್ಲಾ ಜನರಿಗೂ ಅದು ಮಹಾ ಸಂತೋಷವನ್ನು ಉಂಟು ಮಾಡುವಂತದ್ದಾಗಿದೆ. Hallelujah. Hallelujah. See, there is a message from the heaven to the earth. ಇಲ್ಲಿ ಒಂದು ಶುಭ ಸಂದೇಶವು ಪರಲೋಕದಿಂದ ಭೂಮಿಗೆ ಕೊಡಲ್ಪಟ್ಟಿದೆ. Hallelujah. Hallelujah. See, every message comes to us from heaven. ಎಲ್ಲಾ ಸಂದೇಶವು ನಮಗೆ ಪರಲೋಕದಿಂದಲೇ ಬರುವಂತದ್ದಾಗಿದೆ. And there was one message from heaven. ಅದರಲ್ಲಿ ಒಂದು ಸಂದೇಶವು ಪರಲೋಕದಿಂದ. And that message is, ಆ ಒಂದು ಸಂದೇಶವೇನೆಂದರೆ, it's a good news. ಅದು ಒಳ್ಳೆಯ ಸಂದೇಶ, ಶುಭ ಸಂದೇಶ. And that good news ಆ ಶುಭ ಸಮಾಚಾರವು is going to bring, ನಮಗೆ ಅದು ಸಂತೋಷವನ್ನು, is going to bring a great joy among all the people. ಅದು ನಮಗೆ ಮಹಾ ಸಂತೋಷವನ್ನು ಎಲ್ಲರಿಗೂ ತರುವಂತದ್ದಾಗಿದೆ. Hallelujah. Hallelujah. பரலோகத்திலிருந்து ஒரு நல்ல செய்தி வந்திருக்குது. ಪರಲೋಕದಿಂದ ಒಂದು ಒಳ್ಳೆ ಶುಭ ಸಮಾಚಾರವು ಬಂದಿದೆ. அந்த நல்ல செய்தி என்னன்னா, ಆ ಶುಭ ಸಮಾಚಾರ ಏನೆಂದರೆ, இந்த பூமியில இருக்கிற எல்லாருக்கும் ஒரு சந்தோஷத்தை கொடுக்கிற ஒரு செய்தியாக இருக்கிறது. ಈ ಭೂಮಿಯಲ್ಲಿರುವಂತಹ ಎಲ್ಲರಿಗೂ ಒಂದು ಮಹಾ ಸಂತೋಷವನ್ನು ತರುವಂತ ಸಂದೇಶವಾಗಿದೆ. ಅದು என்ன செய்தி? ಆ ಸಂತೋಷವೇನು? Today the town of David, the Savior has been born to you. ಆ ಸಂತೋಷವೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವಿದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಎಂಬುವಂತ ಶುಭ ಸಂದೇಶ. He is a Messiah. ಆತನು ನಮಗೆ ಮೆಸ್ಸಾಯನಾಗಿದ್ದಾನೆ. The Lord
Lord. ಆತನು ನಮಗೆ ದೇವರಾಗಿದ್ದಾನೆ. Amen. ಆಮೆನ್. He is the Messiah, the Lord. ಆತನು ಮೆಸ್ಸಯ್ಯನಾಗಿರುವ ದೇವರಾಗಿದ್ದಾನೆ. Hallelujah. Amen. This is the good news. ಇದು ಒಳ್ಳೆಯ ಶುಭ ಸಮಾಚಾರ. Do not be afraid. ಇದಕ್ಕೋಸ್ಕರ ನೀವು ಹೆದರಬೇಡಿರಿ. Savior has been born. ರಕ್ಷಕನೊಬ್ಬನು ಹುಟ್ಟಿದ್ದಾನೆ. Messiah is been born. ಕರ್ತನಾಗಿರುವ ಕ್ರಿಸ್ತನು ಮೆಸ್ಸಾಯನಾಗಿ ಹುಟ್ಟಿದ್ದಾನೆ. The Lord is born. ದೇವರು ಹುಟ್ಟಿದ್ದಾನೆ. காப்பாற்றுகிறவர் பிறந்திருக்கிறார். ನಮ್ಮನ್ನು ಕಾಪಾಡುವವನು ಹುಟ್ಟಿದ್ದಾನೆ. தேவகுமாரன் பிறந்திருக்கிறார். ದೇವರ ಕುಮಾರನು ಹುಟ್ಟಿದ್ದಾನೆ. ரட்சகர் பிறந்திருக்கிறார். ರಕ್ಷಕನು ಹುಟ್ಟಿದ್ದಾನೆ. ஹalleluya. ஹalleluya. இதுதான் நல்ல செய்தி. ಅದೇ ಒಳ್ಳೆಯ ಸಮಾಚಾರ. இந்த நல்ல செய்தியை தேவ தூதர்கள் எடுத்துக்கொண்டு ஆடு மேய்க்கிறவர்களுக்கு கொடுத்தாரு. ಈ ಶುಭ ಸಮಾಚಾರವನ್ನು ದೇವದೂತರು ತೆಗೆದುಕೊಂಡು ಕುರಿ ಕಾಯುವವರಿಗೆ ಕೊಟ್ಟರು. And today my subject is, ಈ ದಿನದಲ್ಲಿ ನನ್ನ ವಿಷಯವೇನೆಂದರೆ, what did the shepherds do? ಈ ಒಂದು ಕುರುಬರು ಏನು ಮಾಡುತ್ತಿದ್ದರು? இந்த மேய்ப்பர்கள் என்ன செய்தார்கள்? ಈ ಕುರುಬರು ಏನು ಮಾಡಿದರು? Amen. Amen. As a shepherd, what are we doing? ಕುರುಬರಾಗಿರುವಂತ ನಾವು ಏನು ಮಾಡುತ್ತಿದ್ದೇವೆ? Amen. Amen. See, we are called pastors. ನಾವು ಬೋಧಕರುಗಳಾಗಿ ಕರೆಯಲ್ಪಟ್ಟಿದ್ದೇವೆ. On the other hand, we also called shepherds. ಇನ್ನೊಂದು ಕಡೆ ನಾವು ಕುರುಬರಾಗಿ ಕರೆಯಲ್ಪಟ್ಟಿದ್ದೇವೆ. We are called to shepherd God's flock. ನಾವು ಕುರುಬರಾಗಿ ದೇವರ ಕುರಿಗಳನ್ನು ಮಂದೆಯನ್ನು ಕಾಯುವವರಾಗಿದ್ದೇವೆ. Hallelujah. Amen. So this shepherd received a message from heaven. ಈ ಕುರುಬರಿಗೆ ಪರಲೋಕದಿಂದ ಶುಭ ಸಮಾಚಾರವನ್ನು ಹೊಂದಿಕೊಂಡರು. We all need to receive a message from heaven. ನಾವು ಪರಲೋಕದಿಂದ ಶುಭ ಸಮಾಚಾರವನ್ನು ಹೊಂದಿಕೊಳ್ಳಬೇಕಾಗಿದೆ. I pray that God will give you a new message from heaven that will create a great joy in your hearts. ಈ ಮುಂಜಾನೆಯಲ್ಲಿ ನಾನು ದೇವರ ಬಳಿಯಲ್ಲಿ ದೇವರು ಒಂದು ಶ್ರೇಷ್ಠವಾದ ಒಂದು ಸಂದೇಶವನ್ನು ನಿಮಗೆ ಕೊಡಲಿ. ಆ ಸಂದೇಶವು ನಿಮಗೆ ನಿಮ್ಮ ಹೃದಯಗಳಲ್ಲಿ ಒಂದು ಮಹಾ ಸಂತೋಷವನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. Hallelujah. Hallelujah. The moment you stop getting message from heaven, your joy also stops. ನೀನು ಪರಲೋಕದಿಂದ ಯಾವಾಗ ಸಂದೇಶವನ್ನು ತೆಗೆದುಕೊಳ್ಳುವುದಕ್ಕೆ ಅಡ್ಡಿಯಾಗುತ್ತದೋ ಆಗ ನಿನ್ನ ಸಂತೋಷಕ್ಕೂ ಅಡ್ಡಿಯಾಗುತ್ತದೆ. You always need to receive a message from heaven. ನೀನು ಯಾವಾಗಲೂ ಪರಲೋಕದಿಂದ ಶುಭ ಸಮಾಚಾರವನ್ನು ಹೊಂದಿಕೊಳ್ಳಬೇಕಾಗಿದೆ. The shepherds need to receive the manna from heaven. ಕುರುಬರು ಪರಲೋಕದಿಂದ ಮನ್ನವನ್ನು ಹೊಂದಿಕೊಳ್ಳಬೇಕಾಗಿದೆ. That manna will give you joy. ಆ ಒಂದು ಮನ್ನವು ನಿನಗೆ ಸಂತೋಷವನ್ನು ತರುವಂತದ್ದಾಗಿದೆ. That manna will give you strength. ಆ ಮನ್ನವು ನಿನಗೆ ಬಲವನ್ನು ಕೊಡುವಂತದ್ದಾಗಿದೆ. That manna will give you happiness. ಆ ಮನ್ನವು ನಿನಗೆ ಸಂತೋಷವನ್ನು ತರುವಂತದ್ದಾಗಿದೆ. Hallelujah. Hallelujah. See, Israel people received manna every day fresh to them. ಇಸ್ರಾಯೇಲ್ ಜನರು ಆ ಒಂದು ಅರಣ್ಯದಲ್ಲಿ ಪ್ರತಿದಿನವೂ ಮನ್ನವನ್ನು ಹೊಸದಾಗಿ ಪಡೆದುಕೊಂಡರು. When the manna came, ಆ ಒಂದು ಮನ್ನವು ಬರುತ್ತಲೇ people were so excited. ಅವರು ಅಷ್ಟೊಂದು ಉತ್ಸಾಹಗೊಂಡರು. People were so surprised. ಅವರು ಅಷ್ಟೊಂದು ಆಶ್ಚರ್ಯಪಟ್ಟರು. And they asked, what is this? ಅವರು ಇದು ಏನು ಎಂಬುದಾಗಿ ಆಶ್ಚರ್ಯಪಟ್ಟರು. Because that was so new and so fresh. People were every day excited. What is this? Something new is coming. ಏನಿದು ಪ್ರತಿದಿನವೂ ಹೊಸದಾಗಿ ಬರುತ್ತದೆ ಎಂಬುದಾಗಿ ಅವರು ಅತ್ಯಾಶ್ಚರ್ಯಪಟ್ಟರು. They started eating it. ಅವರು ಅದನ್ನು ತಿನ್ನಲು ಪ್ರಾರಂಭಿಸಿದರು. They called it manna. ಅದನ್ನು ಅವರು ಮನ್ನಾ ಎಂಬುದಾಗಿ ಕರೆದರು. But the same manna, ಆದರೆ ಅದೇ ಮನ್ನವು they kept it in the house little bit for tomorrow. ಅವರು ನಾಳೆಗೋಸ್ಕರ ಎಂಬುದಾಗಿ ಸ್ವಲ್ಪ ಮನ್ನವನ್ನು ಮನೆಯಲ್ಲಿ ತೆಗೆದಿಟ್ಟರು. But that was stinking. ಆದರೆ ಅದು ದುರ್ವಾಸನೆಯನ್ನು ಉಂಟು ಮಾಡಿತು. Hallelujah. Hallelujah. See, the same manna which was fresh, which brought joy, which brought a happiness. ಆ ಒಂದು ಅದೇ ಮನ್ನವು ನಮಗೆ ಸಂತೋಷವನ್ನು ಆನಂದವನ್ನು ತರುವಂತದ್ದಾಗಿದೆ. But when they stored it up, ಆದರೆ ನಾವು ಅದನ್ನು ಕೂಡಿಸಿಡುವಾಗ next day, ಪುನಃ ಮಾರನೆಯ ದಿನಕ್ಕೆ Bible says, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, it was stinking. ಅದು ದುರ್ವಾಸನೆ ಬಂದಿತು ಎಂಬುದಾಗಿ. People could not enjoy it. ಅದನ್ನು ನಾವು ತಿಂದು ಆನಂದಿಸಲು ಸಾಧ್ಯವಿಲ್ಲ. People could not enjoy it. ಜನರು ಅದರಲ್ಲಿ ಆನಂದಿಸಲು ಸಾಧ್ಯವಿಲ್ಲ. People could not eat it. ಅದನ್ನು ತಿನ್ನಲು ಸಾಧ್ಯವಿಲ್ಲ. People could not smell it. ಅದನ್ನು ನಾವು ವಾಸನೆ ನೋಡಲು ಸಾಧ್ಯವಿಲ್ಲ. It was stinking. ಅದು ದುರ್ವಾಸನೆ ಬರುವಂತದ್ದಾಗಿದೆ. Hallelujah. Hallelujah. But when the manna came fresh, ಆದರೆ ಹೊಸದಾಗಿ ಮನ್ನವು ಬರುವಾಗ they were excited.
ಅವರು ಆ ಉತ್ಸಾಹಗೊಂಡರು, ಅತ್ಯಾಶ್ಚರ್ಯಗೊಂಡರು. happy, happy, ಅವರು ಸಂತೋಷಗೊಂಡರು, joy, ಆನಂದಗೊಂಡರು. because it was fresh. ಯಾಕೆಂದ್ರೆ ಅದು ಹೊಸದಾದದ್ದು. Now the shepherds are receiving a new message from heaven. ಪರಲೋಕದಿಂದ ಕುರುಬರು ಅದೇ ರೀತಿಯಾಗಿ ಹೊಸದಾದ ಸಂದೇಶವನ್ನು ಹೊಂದಿಕೊಂಡಾಗ They're saying, ಅವರು ಹೇಳಿದರು, it's a good news. ಇದು ನಮಗೆ ಒಳ್ಳೆಯ ಸಮಾಚಾರ. What is the good news? ಆ ಒಳ್ಳೆಯ ಸಮಾಚಾರವೇನೆಂದರೆ Savior is born. ರಕ್ಷಕನು ಹುಟ್ಟಿದ್ದಾನೆ, Messiah is born. ಮಸಾಯನು ಹುಟ್ಟಿದ್ದಾನೆ, Your Lord is born. ದೇವರು ಹುಟ್ಟಿದ್ದಾನೆ. They were excited. ಅವರು ಬಹಳ ಆಶ್ಚರ್ಯಗೊಂಡು ಆನಂದಗೊಂಡರು, And they were happy. ಅವರು ಆನಂದಗೊಂಡರು. Amen. ಆಮೆನ್. Today I am saying, ಈ ದಿನದಲ್ಲಿ ನಾನು ಹೇಳುತ್ತಿದ್ದೇನೆ, Pastor, ಬೋಧಕರೇ, 25th 25 is the Christmas day. ಕ್ರಿಸ್ಮಸ್ We need to ದಿನವಾಗಿದೆ. celebrate. ನಾವು ಅದನ್ನು We ಆಚರಿಸಬೇಕು, need to enjoy. ನಾವು ಅದರಲ್ಲಿ We need to ಆನಂದಿಸಬೇಕು, be happy. ನಾವು ಅದರಲ್ಲಿ ಸಂತೋಷವಾಗಿರಬೇಕು. There is no excitement. ಅದರಲ್ಲಿ ಯಾವ ಸಂತೋಷವೂ ಇಲ್ಲ. Why? ಯಾಕೆ? Pastor, 30 ವರ್ಷದಿಂದ ಈ 25ನೇ ತಾರೀಕು ನೋಡ್ತಾ ಇದ್ದೀನಿ. ಬೋಧಕರೇ, 30 ವರ್ಷಗಳಾಗ ಹಿಂದೆ ಕ್ರಿಸ್ಮಸ್ ನಾನು ಪಾರ್த்துಕೊಂಡಿರ್ತೀನಿ. ಪಾಸ್ಟರ್ 40 ವರ್ಷದಿಂದ ಈ ಕ್ರಿಸ್ಮಸ್ ನಾನು ಆಚರಿಸ್ತಾ ಇದ್ದೀನಿ. ಪಾಸ್ಟರ್ 40 ವರ್ಷದಿಂದ இந்த ಕ್ರಿಸ್ಮಸ್ ನಾನು ಇವತ್ತು கொண்டாடுகிறேன். ಇದು ಏನು ನನಗೆ ಹೊಸದಲ್ಲ ಪಾಸ್ಟರ್. ಇದು ಒಣ್ಣು எனக்கு புதுசில்ல ಬೋಧಕರೇ. ಇದು 25 ಇವಾಗ ಹೋಗ್ತದೆ. ಇದು ಈ 25 ಇವಾಗ ಹೋಗ್ತದೆ. இந்த 25 இப்ப போகுது. ನೆಕ್ಸ್ಟ್ 25 ಇನ್ನೊಂದು ಬರ್ತದೆ. ಇನ್ನೊಂದು 25, ಇನ್ನೊರು 25 வருது. ಮುಂದಿನ ವರ್ಷ ಇನ್ನೊಂದು 25 ಬರ್ತದೆ. வருகிற ஆண்டு இன்னொரு 25 வருகிறது. ನೋ ಹ್ಯಾಪಿನೆಸ್. ಸಂತೋಷವಿಲ್ಲ. ನೋ ಎಕ್ಸೈಟ್ಮೆಂಟ್. ಅದರಲ್ಲಿ ಒಂದು ಉತ್ಸಾಹವಿಲ್ಲ. ನೋ ಜಾಯ್. ಅದರಲ್ಲಿ ಆನಂದವಿಲ್ಲ. ಯಾಕೆ? ಪರಲೋಕದಿಂದ ಆ ಹೊಸ ಸಂದೇಶ ಸೇವಕರಾಗಿರುವ ನಮಗೆ ಬರಬೇಕು. பரலோகத்திலிருந்து போதகர்களாகி நமக்கு பரலோகத்திலிருந்து அந்த புதிய அந்த வார்த்தை வர வேண்டும். ಆ ಹೊಸ ಸಂದೇಶ, அந்த புதிய வார்த்தை வர வேண்டும். ಯೇಸು ಸ್ವಾಮಿ ಹುಟ್ಟಿ 2000 ವರ್ಷ ಹಿಂದೆ ಇರಬಹುದು. இயேசு கிறிஸ்து பிறந்து 2000 வருடங்களுக்கு முன்பதாக இருக்கிறவர். ಆದರೆ ನನಗೆ, ஆனால் எனக்கோ இது ಹೊಸ ಸಂದೇಶ, புதியதான ஒரு நற்செய்தியாக இருக்கிறது. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಸೇವಕರ ಒಳಗೆ ಈ ಯೇಸು ಸ್ವಾಮಿ ಹುಟ್ಟಿದ ಸಂದೇಶ ಹೊಸ ಸಂದೇಶವಾಗಿರಬೇಕು. எல்லா போதகருடைய இருதயத்தில் இந்த இயேசு கிறிஸ்து பிறந்த ஒரு நற்செய்தி புதிதாக இருக்க வேண்டும். ಇದು ಶುಭ ಸಂದೇಶವಾಗಿರಬೇಕು. இது ஒரு நற்செய்தியாக இருக்க வேண்டும். ಆನಂದದ ಸುವಾರ್ತೆಯಾಗಿರಬೇಕು. இது சந்தோஷத்தின் ஒரு செய்தியாக இருக்க வேண்டும். Hallelujah. Hallelujah. We need to be excited. ನಾವು ಅದರಲ್ಲಿ ಆನಂದಿಸಬೇಕು, ಉತ್ಸಾಹದಿಂದಿರಬೇಕು. ಈ ಕುರುಬರು ಮೇಯ್ಪರ್ಗಳು, ದೇವ ದೂತರುಗಳು ಬಂದು ಈ ಹೊಸ ಸಂದೇಶವನ್ನು ಹೇಳಿದಾಗ ಈ ಕುರುಬರು ಹೌದಾ ಅಂತ ಹೇಳಿ ಹಾಗೆ ಕುಳಿತಿದ್ದರೆ ಅಲ್ಲಿ ಏನು ಆಗ್ತಾ ಇರಲಿಲ್ಲ. தேவதூதர்கள் வந்து அந்த மேய்ப்பர்களிடத்திலே இது ஒரு புதிய ஒரு நற்செய்தி என்று சொல்லும் போது அவர்கள் அப்படியே உட்கார்ந்திருந்தால் ஒண்ணும் நடந்திருக்காது. ஆமென். But they were excited. ஆனால் அவர்களோ உற்சாகப்பட்டார்கள். ನೀವು ಸಂತೋಷವಾಗಿದ್ದೀರಾ? நீ இப்போ சந்தோஷமா இருக்கிறியா? ಡಿಸೆಂಬರ್ ತಿಂಗಳು ಬಂತು. ಡಿಸೆಂಬರ್ ಮಾದಂ வந்தது. ಕ್ರಿಸ್ತನ ಹುಟ್ಟಿದ ಸುವಾರ್ತೆಯ ಸಂದೇಶವನ್ನು ನಾವು ಅನೇಕರಿಗೆ ನಾವು ಹಂಚಿಕೊಳ್ಳಬೇಕು ಅನ್ನೋದು ಒಂದು ಸಂತೋಷ ನಿಮಗಿದೆಯಾ? கிறிஸ்து இயேசு பிறந்த இந்த ஒரு நற்செய்தியை நாம் எல்லாருக்கும் பகிர்ந்து கொள்ள வேண்டும் என்கின்ற அந்த ஒரு சந்தோஷம் உனக்கு இருக்கிறதா? Then you are connected to heaven. அப்பொழுதுதான் நீ வந்து பரலோகத்தோட ஒரு தொடர்புள்ளவனாய் இருப்பாய். Then you are connected to heaven. அப்பொழுது நீ பரலோகத்துடன் ஒரு தொடர்புள்ளவனாய் இருப்பாய். If you are not connected to heaven, பரலோகத்துடனே ஒரு தொடர்பில்லை என்றால் the old message is stinking. அந்த பழைய எல்லா ஒரு நற்செய்தியும் அது கெட்ட வாசனை உள்ளதாக இருக்கும். Hallelujah. Hallelujah. ನೀವು ಪರಲೋಕದಿಂದ ನಿಮ್ಮ ಕನೆಕ್ಷನ್ ಇಲ್ಲದ ಹೇಳಿದ್ರೆ ನೀವು ಕೇಳಿರುವ ಆ ಸುವಾರ್ತೆ ಹಳೇದಾಯ್ತು, ಈಗ ಅದು ದುರ್ವಾಸನೆ ಹೊಡಿತಾ ಇದೆ. நீ கேட்ட அந்த நற்செய்தி அது ஒரு புதிதாக இல்லை என்றால் நீ கேட்ட அந்த பழைய நற்செய்தி எல்லாம் அது ஒரு கெட்ட வாசனை உண்டு பண்ணக்கூடியதாக இருக்கிறது. How this message today morning? ಇಂದು ಮುಂಜಾನೆ ಇದು ಈ ಒಂದು ಪಾತ್ರಗಳು ಯಾವ ರೀತಿಯಾಗಿದೆ? ನಿಮಗೆ ಸಂತೋಷ ಬರ್ತಾ ಇದೆಯಾ? ನಿನಗೆ உனக்கு அந்த சந்தோஷம் வருகிறதா? ಕುತೂಹಲ ಹುಟ್ಟುತ್ತಾ ಇದೆಯಾ? உனக்கு அந்த ஆர்வம் பிறக்கிறதா?
ಮೇ ಯೇಸು ಸ್ವಾಮಿ ಹುಟ್ಟಿದ ಹಬ್ಬದ ಈ ಸಂದೇಶ ನನ್ನ ಜನಗಳಿಗೆ ಇದು ಸಾರಲ್ಪಡಬೇಕನ್ನೋ ಒಂದು ಕುತೂಹಲ ನಿಮ್ಮಲ್ಲಿ ಇದೆಯಾ? இந்த இயேசு கிறிஸ்து பிறந்த இந்த நற்செய்தி என்னுடைய ஜனங்களுக்கு அறிவிக்கப்பட வேண்டும் என்கின்ற அந்த ஆர்வம் உனக்குள் இருக்கிறதா? ಈ ತಿಂಗಳು இந்த மாதம் ಈ ಸಂದೇಶವನ್ನು ನಾನು ಎಲ್ಲರಿಗೂ ಹಂಚಬೇಕನ್ನ ಒಂದು ಭಾರ ನಮ್ಮಲ್ಲಿ ಇದೆಯಾ? இந்த ஒரு நற்செய்தியா நான் எல்லாருக்கும் நான் சொல்ல வேண்டும் என்கின்ற பாரம் உனக்கு இருக்கிறதா? ಹಾಲೆಲೂಯಾ, ஹல்லேலூயா. ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ, ಆ ಹೊಸ ಸಂದೇಶ ಹೊಸದಾಗಿ ನಿಮ್ಮ ಹೃದಯದಲ್ಲಿ ಈ ಬೆಳಗಿನ ಜಾವದಲ್ಲಿ ಹುಟ್ಟಲಿ. நான் தேவனிடத்தில் ஜெபிக்கிறேன், அந்த புதிய நற்செய்தி இந்த காலை வேளையிலே உங்களுடைய இருதயத்திலே புதிதாக அது பிறக்கட்டும். ಹೋದ ವರ್ಷ ನೀವು ಕೇಳಿದ ಸಂದೇಶ ಅಲ್ಲ, கடந்த ஆண்டு நீங்கள் கேட்ட அந்த நற்செய்தி அல்ல, இன்று ಈ ಬೆಳಗಿನ ಜಾವದಲ್ಲಿ இந்த காலை வேளையிலே ಪರಲೋಕದಿಂದ இருந்து ಹೊಸ ಅನುಭವ, அந்த புதிய அனுபவம் ಯೇಸು ಸ್ವಾಮಿ ನಿಮಗೆ ಕೊಡಲಿ. இயேசு கிறிஸ்து உங்களுக்கு தருவாராக. ಹಾಲೆಲೂಯಾ, ஹல்லேலூயா. ಯೇಸು ಸ್ವಾಮಿ இயேசு கிறிஸ்து ನನಗೆ இந்த காலை வேளையிலே இன்னைக்கு ಹೊಸದಾಗಿದ್ದಾರೆ, அவர் புதிதாய் இருக்கிறார். ಆಮೆನ್. ದೇವ ದೂತರು ಒಂದು ಸೇವಕರು ಈ ತರ ಹೇಳಿದ್ರು ನನಗೆ, ಒಬ್ಬ ஒரு தேவ மனுஷன் இப்படியாக எனக்கு ಪರಲೋಕದಲ್ಲಿರುವ ತಂದೆಯನ್ನು, பரலோகத்தில் இருக்கிற பிதாவை ಈ ದೇವ ದೂತರುಗಳು ಆರಾಧನೆ ಮಾಡಬೇಕಾದ್ರೆ, தேவ தூதர்கள் அவரை ஆராதிக்கும் போது ಒಂದೊಂದು ಕ್ಷಣನು ನೀವು ಪರಿಶುದ್ಧರು, ನೀವು ಪರಿಶುದ್ಧರು ಅಂತ ಹೇಳಿ ಆರಾಧನೆ ಮಾಡ್ತಾ ಈ ದೇವ ದೂತರುಗಳು ದೇವರನ್ನು ಸುತ್ತಿ ಬರ್ತಾ ಇರ್ತಾರಂತೆ. ஒவ்வொரு நொடியிலும் நீர் பரிசுத்தர், நீர் பரிசுத்தர், நீர் பரிசுத்தர் என்று இந்த தூதர்கள் அவரை சுற்றி வருகிறார்களாம். ಅವಾಗ ಈ ಸೇವಕರು ಕೇಳ್ತಾರಂತೆ, ஆனால் இந்த தூதர்கள் கேட்கிறார்களாம், ಹೇಗೆ ಈ ದೇವರನ್ನು ಒಂದೊಂದು ನಿಮಿಷನು ನೀವು ಪರಿಶುದ್ಧರು, ನೀವು ಪರಿಶುದ್ಧರು ಅಂತ ಈ ಅವ್ರಿಗೆ ಬೇಜಾರಾಗೋದಿಲ್ವಾ? ಅವ್ರು ಇಷ್ಟು ವರ್ಷದಿಂದ ಈ ಆರಾಧನೆ ಮಾಡೋದ್ರಲ್ಲಿ. ஆனால் எப்படி நீங்கள் ஒவ்வொரு நிமிடமும் இவர் பரிசுத்தர் 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 என்று சொல்லும் போது அவருக்கு ஒரு கஷ்டம், மன கஷ்டத்தை உண்டு பண்ணுவதில்லையா? எத்தனையோ வருடங்களில் இருந்து இதையே நீங்கள் பேசுகிறீர்களே என்று. ಅವಾಗ ದೇವ ದೂತರುಗಳು ಹೇಳಿದ್ರಂತೆ, அப்போது தேவ தூதர்கள் சொன்னார்களாம், ಒಂದೊಂದು ಸತಿ ಅವರನ್ನು ದೇವರನ್ನು ನೋಡಿದಾಗ ಅವರು ನಮಗೆ ಹೊಸದಾಗಿ ಕಾಣುತ್ತಾರೆ. ஒவ்வொரு முறையும் நான் பிதாவானவரை நான் பார்க்கும்போது அவர் எனக்கு புதிதாக அவர் தோன்றுகிறார். Every time angel opens their wings and sees God, they see new and they close their eyes and say, you are holy. ஒவ்வொரு முறையும் பரிசுத்த தூதர்கள் தங்களுடைய ரெக்கைகளை விரித்து அவர்கள் தேவனை பார்க்கும்போது அவர்கள் புதிதாக காணப்படுவதனால் அவர் பரிசுத்தர் 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 என்று சொல்லி தங்களுடைய ரெக்கைகளை அவர்கள் மூடிக்கொள்ளுகிறார்கள். Hallelujah. Hallelujah. There should be that emotion, you are holy. அவர்களுக்கு அந்த ஒரு உற்சாகமான நீர் பரிசுத்தர் என்கின்றது அவர்களுக்கு வருகிறது. ஆமென். அந்த புதிய முகத்தை பார்த்த உடனே அவர்கள் பார்க்க முடியாத பிரகாசத்தினால அவர்கள் அந்த ரெக்கைகளை மூடிக்கொண்டு நீர் பரிசுத்தர் என்று அவரை ஆராதிப்பாங்களாம். ಆ ಪ್ರಕಾಶಮಾನವಾದಂತ ಮುಖವನ್ನು ಅವರು ನೋಡುವಾಗ ಅವರಿಂದ ನೋಡಲು ಸಾಧ್ಯವಾಗದೆ ಅವರು ಆ ಒಂದು ರೆಕ್ಕೆಗಳಿಂದ ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ನೀವು ಪರಿಶುದ್ಧರು ಎಂಬುದಾಗಿ ಆತನನ್ನು ಆರಾಧಿಸುತ್ತಾರೆ. Every time my pastor, ಪ್ರತಿ ಸಾರಿಯೂ ನನ್ನ ಬೋಧಕರೇ, you worship Jesus, ನೀವು ಯೇಸು ಕ್ರಿಸ್ತನನ್ನು ಆರಾಧಿಸಿರಿ. he is new. ಆತನು ಹೊಸವನಾಗಿದ್ದಾನೆ. he is new. ಆತನು ಹೊಸವನಾಗಿದ್ದಾನೆ. Don't make him old. ಆತನನ್ನು ಹಳೆಯದನ್ನಾಗಿ ಮಾಡಿ ಬಿಡಬೇಡಿ. Maybe you get saved 20 years back or 30 years back. ಒಂದು ವೇಳೆ ನೀನು 20 ವರ್ಷಗಳ ಮುಂಚೆ 30 ವರ್ಷಗಳ ಮುಂಚೆ ನೀನು ರಕ್ಷಣೆಯನ್ನು ಹೊಂದಿರಬಹುದು. But Jesus should be new today. ಆದರೆ ಯೇಸು ಕ್ರಿಸ್ತನು ಇಂದು ಹೊಸದಾಗಿದ್ದಾನೆ. The good news came. ಆ ಹೊಸ ಶುಭ ಸಮಾಚಾರವು ಬಂತು. And shepherds were so happy. ಆದರೆ ಕುರುಬರು ಬಹಳ ಸಂತೋಷ ಪಟ್ಟರು. First thing, ಮೊದಲನೆಯ ಕಾರ್ಯ, receive the good news as a new good news. ಆ ಒಂದು ಶುಭ ಸಮಾಚಾರವನ್ನು ಹೊಸದಾದಂತಹ ಶುಭ ಸಮಾಚಾರವಾಗಿ ಹೊಂದಿಕೊಳ್ಳಿರಿ. Amen. Amen. Receive new message. ಹೊಸದಾದಂತಹ ಸಂದೇಶವನ್ನು ಹೊಂದಿಕೊಳ್ಳಿರಿ. The God whom you worshiping is a new God. ನೀನು ಆರಾಧಿಸುವಂತ ದೇವರು ಹೊಸದಾದಂತ ದೇವರು. He reveals new things to you. ಆತನು ಹೊಸದಾದಂತ ಕಾರ್ಯಗಳನ್ನು ನಿನಗೆ ತೋರ್ಪಡಿಸುವವನಾಗಿದ್ದಾನೆ. Receive. ಅದನ್ನು ಹೊಂದಿಕೊಳ್ಳಿರಿ. Second, ಎರಡನೆಯದಾಗಿ experience
experience. ಆತನನ್ನು ಅನುಭವಿಸಿರಿ. These shepherds ಈ ಕುರುಬರು enjoyed. ಅವರು ಆನಂದಿಸಿ ಅನುಭವಿಸಿದರು. ಸಂದೇಶ ಕೇಳಿದು ಮಾತ್ರ ಅಲ್ಲ, ಆ ಸಂದೇಶವನ್ನು ಕೇಳಿ ಸಂತೋಷ ಪಟ್ಟರು. நற்செய்தியை கேட்ட மாத்திரமல்ல, அந்த நற்செய்தியை கேட்டவர்கள் சந்தோஷம் அடைந்தார்கள். Amen. ஆமென். You need to be happy. நீ சந்தோஷமாய் இருக்க வேண்டும். You need to be happy. நீ சந்தோஷமாய் இருக்க வேண்டும். When pastors are happy, போதகர்கள் மட்டும் சந்தோஷமாய் இருப்பதல்ல. இல்ல, if only pastors are happy, போதகர்கள் மட்டும் சந்தோஷமாய் இருந்தால் congregation will be happy. சபையானது சந்தோஷமாய் இருக்கும். If you are not happy, நீ சந்தோஷமாய் இல்லாவிட்டால் your congregation will not be happy. உன்னுடைய சபையும் சந்தோஷமாய் இருக்காது. Pastors, don't worry. ಬೋಧಕರುಗಳೇ ಚಿಂತಿಸಬೇಡಿರಿ. That shepherd, ಆ ಕುರುಬನು how they came, ಅವರು ಯಾವ ರೀತಿಯಾಗಿ ಬಂದರು, no situation changed. ಯಾವ ಒಂದು ಸನ್ನಿವೇಶವು ಬದಲಾಗಲಿಲ್ಲ. Amen. ಆಮೆನ್. அந்த மெய்ப்பர்கள் எப்படி வந்தாங்களோ, ಆ ಕುರುಬರು ಯಾವ ರೀತಿಯಾಗಿ ಬಂದರೋ அவங்களுக்கு ஒன்னும் கொடுக்கல. ಅವರಿಗೆ ಏನು ಕೊಡಲಿಲ್ಲ. Amen. ಆಮೆನ್. மெய்ப்பர்களுக்கு ஒன்னும் கொடுக்கல. ಕುರುಬರಿಗೆ ಏನು ಕೊಡಲಿಲ್ಲ. மெய்ப்பர்களுடைய சூழ்நிலை ஒன்னும் மாறல. ಕುರುಬರ ಒಂದು ಸನ್ನಿವೇಶ ಪರಿಸ್ಥಿತಿ ಯಾವುದು ಬದಲಾವಣೆ ಆಗಲಿಲ್ಲ. ஆனால் அவர்கள் சந்தோஷப்பட்டார்கள். ಆದರೂ ಸಹ ಅವರು ಸಂತೋಷಪಟ್ಟರು. Amen. ಆಮೆನ್. When you think what is for me, ನನಗೆ ಏನಿದೆ, ನನಗೆ ಏನು ಸಿಗ್ತದೆ, ನನಗೆ ಏನು ಬರ್ತದೆ ಅಂತ ತಿಳ್ಕೊಂಡ್ರೆ ಸಂತೋಷ ಬರೋದಿಲ್ಲ. எனக்கு என்ன கிடைத்தது, எனக்கு என்ன கிடைத்தது, எனக்கு என்ன வந்தது என்று நீ தெரிந்து கொண்டால் அதனால் உனக்கு சந்தோஷம் வராது. Amen. ಆಮೆನ್. ಅದು ಜನಗಳಿಗೆ ರಕ್ಷಣೆ ಬರ್ತದೆ ಅಂತ ಹೇಳಿದಾಗ ಈ ಈ ಕುರುಬರು ಸಂತೋಷ ಪಟ್ಟರು. ஆனால் ஜனங்களுக்கு ரட்சிப்பு வருகிறது என்று நினைத்து இந்த மேய்ப்பர்கள் சந்தோஷப்பட்டார்கள். ದೇವ ತೂದರ್ಗಳು ಕುರುಬರಿಗೆ ಏನು ತಗೊಂಡು ಬಂದು ಕೊಟ್ಟಿಲ್ಲ. தேவ தூதர்கள் மேய்ப்பர்களுக்கு ஒன்றையும் அவர்கள் கொண்டு வரவில்லை. ಅವರು ಹೇಳಿದ್ದು, அவர்கள் சொன்னது, ಜನಗಳಿಗೆ ஜனங்க ಸಂತೋಷ ಉಂಟಾಗ್ತದೆ, ஜனங்களுக்கு சந்தோஷத்தை உண்டு பண்ணும் நற்செய்தி என்று சொன்னார்கள். ஜனங்களுக்கு ರಕ್ಷಣೆ ಉಂಟಾಗ್ತದೆ, ரட்சிப்பு உண்டாகும் என்று சொன்னார்கள். ஜனங்களுக்கு ಬಿಡುಗಡೆ ಉಂಟಾಗ್ತದೆ, விடுதலை கிடைக்கும் என்று சொன்னார்கள். ಅದರಲ್ಲಿ ಇವರು ಸಂತೋಷ ಪಟ್ಟರು. அது நிமித்தம் இவர்கள் சந்தோஷப்பட்டார்கள். Experience the joy. அவர்கள் அந்த ஆனந்தத்தை அனுபவித்தார்கள். Amen. Amen. Most of the times pastors, we are not happy because it's a painful season. ಅನೇಕ ಸಮಯಗಳಲ್ಲಿ ಬೋಧಕರುಗಳೇ ನಾವು ಸಂತೋಷ ಪಡುವುದಿಲ್ಲ, ಯಾಕೆಂದರೆ ಇದು ಒಂದು ನೋವಿನ ಒಂದು ಕಾಲವಾಗಿದೆ. We need to go for carols. ನಾವು ಕ್ಯಾರಲ್ಸ್ ಹೋಗಬೇಕು. We need to have more prayer. ನಮಗೆ ಅಧಿಕ ಪ್ರಾರ್ಥನೆಗಳು ಬೇಕು. We need to conduct more meetings. ನಾವು ಅಧಿಕವಾದಂತಹ ಕೂಟಗಳನ್ನು ನಾವು ಏರ್ಪಡಿಸಬೇಕು. We need to have Christmas program. ನಮಗೆ ಆ ಒಂದು ಯೇಸು ಕ್ರಿಸ್ತನ ಹುಟ್ಟು ಹಬ್ಬದ ದಿನಾಚರಣೆಗೆ ಅನೇಕ ಪ್ರೋಗ್ರಾಮ್ಗಳಿದೆ. Lot of expenses. ಅನೇಕ ಖರ್ಚುಗಳಿದೆ. What to do? ಏನು ಮಾಡುವುದು? We are sad. ನಾವು ದುಃಖದಿಂದಿರುತ್ತೇವೆ. Don't worry. ಆದರೆ ಚಿಂತಿಸಬೇಡಿರಿ. What is for me? ನನಗೇನಿದೆ? What is for me? ನನಗೇನಿದೆ? Don't worry. ಅದಕ್ಕೋಸ್ಕರ ಚಿಂತಿಸಬೇಡಿರಿ. Good news. ಹೊಸ ಸಂದೇಶ has got its power. ಅದಕ್ಕೆ ಒಂದು ಶಕ್ತಿ ಉಂಟು. Amen. ಆಮೆನ್. Good news itself has got its power. ಶುಭ ಸಂದೇಶದಲ್ಲಿ ಅದಕ್ಕೆ ಒಂದು ಶಕ್ತಿ ಉಂಟು. You just preach the gospel. ನೀನು ಹಾಗೆ ಸುವಾರ್ತೆಯನ್ನು ಸಾರು. God will do remaining things. ಮಿಕ್ಕ ಎಲ್ಲ ಕಾರ್ಯಗಳನ್ನು ದೇವರು ಮಾಡುವವನಾಗಿದ್ದಾನೆ. God will meet all your needs. ಮಿಕ್ಕ ಎಲ್ಲ ಕಾರ್ಯಗಳನ್ನು ಬೇಡಿಕೆಗಳನ್ನು ದೇವರು ಸಂಧಿಸುವವನಾಗಿದ್ದಾನೆ. Hallelujah. Hallelujah. He will never leave you. ಆತನು ಹಾಗೆ ನಿನ್ನನ್ನು ಬಿಡುವುದಿಲ್ಲ. He will never forsake you. ಆತನು ನಿನ್ನನ್ನು ಹಾಗೆ ತೊರೆಯುವುದಿಲ್ಲ. He will meet all your needs for this month. ಈ ತಿಂಗಳಿಗೆ ಬೇಕಾದ ಎಲ್ಲಾ ಒಂದು ಬೇಡಿಕೆಗಳನ್ನು ಆತನು ಸಂಧಿಸುವವನಾಗಿದ್ದಾನೆ. But be happy. ಆದರೆ ನಾವು ಸಂತೋಷದಿಂದಿರಬೇಕು. Be joyful. ನಾವು ಆನಂದದಿಂದಿರಬೇಕು. Be rejoicing in the Lord. ನಾವು ದೇವರಲ್ಲಿ ಆನಂದಿಸಿರಬೇಕು. ಕುರುಬರು ಸಂತೋಷವಾಗಿರಬೇಕು. ಕುರುಬರು ಮೇய்ப்பர்கள் சந்தோஷமா இருக்க வேண்டும்.
Third thing, ಮೂರನೆಯ ಕಾರ್ಯ, the shepherds start sharing the good news. ಕುರುಬರು ಆ ಶುಭ ಸಂದೇಶವನ್ನು ಹಂಚಿಕೊಳ್ಳುವುದಕ್ಕೆ ಪ್ರಾರಂಭಿಸಿದರು. Hallelujah. Hallelujah. They didn't see and they go back. ಅವರು ನೋಡಿ ಹಾಗೆ ಹಿಂದೆ ಹೋಗಲಿಲ್ಲ. They started spreading the gospel. ಅವರು ಸುವಾರ್ತೆಯನ್ನು ಸಾರಲು ಪ್ರಾರಂಭಿಸಿದರು. ಯಾರೆಲ್ಲ ಅವಾಗ ಪಾತಾಂಗರು, ಯಾರನ್ನೆಲ್ಲ ಅವರು ನೋಡಿದರು, whoever they saw, ಯಾರನ್ನೆಲ್ಲ ಅವರು ನೋಡಿದರು, they said, ಅವರು ಹೇಳಿದರು, we saw the Messiah. ನಾವು ಮೆಸ್ಸಯ್ಯನನ್ನು ನೋಡಿದೆವು We ಎಂಬುದಾಗಿ. saw the Messiah. ನಾವು ಮೆಸ್ಸಯ್ಯನನ್ನು ನೋಡಿದೆವು We ಎಂಬುದಾಗಿ. saw the Jesus. ಯೇಸು ಕ್ರಿಸ್ತನನ್ನು ನೋಡಿದೆವು ಎಂಬುದಾಗಿ We ಹೇಳಿದರು. saw the Son of God. ದೇವರ ಮಗನನ್ನು ನಾವು ನೋಡಿದೆವು We ಎಂಬುದಾಗಿ ಹೇಳಿದರು. saw the Redeemer. ನಾವು ರಕ್ಷಕನನ್ನು ನೋಡಿದೆವು ಎಂಬುದಾಗಿ ಹೇಳಿದರು. And they were happy. ಅವರು ಸಂತೋಷದಿಂದಿದ್ದರು. Many people came to see Jesus. ಅನೇಕರು ಯೇಸು ಕ್ರಿಸ್ತನನ್ನು ನೋಡಲು ಬಂದರು. Hallelujah. ಹಲ್ಲೆಲೂಯಾ. They started sharing the gospel. ಅವರು ಸುವಾರ್ತೆಯನ್ನು ಹಂಚಿಕೊಳ್ಳುವುದಕ್ಕೆ ಪ್ರಾರಂಭಿಸಿದರು. This month, ಈ ತಿಂಗಳು let's share the gospel. ನಾವು ಸುವಾರ್ತೆಯನ್ನು ಸಾರಲು ಪ್ರಾರಂಭಿಸೋಣ. Encourage the church to share the gospel. ಸಭೆಯನ್ನು ನಾನು ಉತ್ಸಾಹಪಡಿಸುತ್ತೇನೆ ಸುವಾರ್ತೆಯನ್ನು ಸಾರುವುದಕ್ಕೆ. Encourage all your churches to share the gospel. ನೀವು ಎಲ್ಲಾ ನಿಮ್ಮ ಸಭೆಗಳನ್ನು ನೀವು ಉತ್ಸಾಹಪಡಿಸಿರಿ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ. Hallelujah. ಹಲ್ಲೆಲೂಯಾ. This shepherd ಈ ಕುರುಬರು received the message. ಅವರು ಶುಭ ಸಮಾಚಾರವನ್ನು ಹೊಂದಿಕೊಂಡರು. This shepherd ಈ ಕುರುಬರು experienced the joy. ಅವರು ಆನಂದವನ್ನು ಅನುಭವಿಸಿದರು. This shepherd ಈ ಕುರುಬರು shared the joy. ಅವರು ಆ ಆನಂದವನ್ನು ಹಂಚಿಕೊಂಡರು. Hallelujah. ಹಲ್ಲೆಲೂಯಾ. So ಈ ಬೆಳಗಿನ ಜಾವದಲ್ಲಿ இந்த காலை வேளையிலே ನನ್ನ ಸಂದೇಶ, என்னுடைய செய்தி, receive the message. அந்த செய்தியை நீங்கள் பெற்றுக்கொள்ளுங்கள். ಈ ಶುಭ ಸಂದೇಶವನ್ನು ಈ ಪರಲೋಕದಿಂದ ಹೊಸದಾಗಿ ನಿಮ್ಮ ಹೃದಯದಲ್ಲಿ ಬರಲಿ. இந்த நற்செய்தி பரலோகத்திலிருந்து புதியதாக உங்களுடைய இருதயத்துக்குள்ளாக வருவதாக. Hallelujah. ஹல்லேலூயா. No crying. அழ வேண்டாம். No sad face. ದುಃಖದಿಂದಿರಬೇಡಿ. What I will do, Lord. ನಾನು என்ன பண்ணுவேன், ನಾನು ಏನು ಮಾಡಲಿ ದೇವರೇ. No. ಇಲ್ಲ. God will meet all my needs. ದೇವರು ನನ್ನ ಎಲ್ಲಾ ಬೇಡಿಕೆಗಳನ್ನು ಸಂಧಿಸುವವನಾಗಿದ್ದಾನೆ. Hallelujah. ಹಲ್ಲೆಲೂಯಾ. I am joyful this month. ಈ ತಿಂಗಳಲ್ಲಿ ನಾನು ಆನಂದದಿಂದಿರುತ್ತೇನೆ. You know why? ಯಾಕೆ ಗೊತ್ತಾ? This is the month I can speak more about Jesus. ಈ ತಿಂಗಳಿನಲ್ಲಿ ನಾನು ಯೇಸು ಕ್ರಿಸ್ತನ ಬಗ್ಗೆ ಅಧಿಕವಾಗಿ ಮಾತನಾಡುತ್ತೇನೆ. This is the month I am going to speak more about the birth of Jesus. ಈ ತಿಂಗಳಿನಲ್ಲಿ ನಾನು ಯೇಸು ಕ್ರಿಸ್ತನ ಒಂದು ಹುಟ್ಟಿದ ಜನ್ಮ ದಿನವನ್ನು ನಾನು ಅಧಿಕವಾಗಿ ಮಾತನಾಡುತ್ತೇನೆ. This is the month I am going to speak more about why Jesus was born. ಈ ತಿಂಗಳಿನಲ್ಲಿ ಯೇಸು ಕ್ರಿಸ್ತನು ಯಾಕೆ ಹುಟ್ಟಿದನು ಎಂಬುದಾಗಿ ನಾನು ಅಧಿಕವಾಗಿ This ಮಾತನಾಡಲಿದ್ದೇನೆ. is the month I am going to say why Jesus died for us. ಈ ತಿಂಗಳಿನಲ್ಲಿ ಯೇಸು ಕ್ರಿಸ್ತನು ಯಾಕೆ ನಮಗಾಗಿ ಸತ್ತನು ಎಂಬುದರ ಬಗ್ಗೆ ನಾನು This ಮಾತನಾಡಲಿಕ್ಕಿದ್ದೇನೆ. is the month I am going to talk more about the resurrection of Jesus. ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಈ ತಿಂಗಳಿನಲ್ಲಿ ನಾನು ಅಧಿಕವಾಗಿ ಮಾತನಾಡಲಿಕ್ಕಿದ್ದೇನೆ. Bible says ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, make use of the season. ನೀವು ಆ ಕಾಲಗಳನ್ನು ಪ್ರಯೋಜನ ಪಡಿಸಿಕೊಳ್ಳಿ ಎಂಬುದಾಗಿ. Make use of the season. ಕಾಲಗಳನ್ನು ಪ್ರಯೋಜನ ಪಡಿಸಿಕೊಳ್ಳಿರಿ. This is the season ಇದು ಕಾಲವಾಗಿದೆ to preach the birth of Jesus. ಯೇಸು ಕ್ರಿಸ್ತನ ಹುಟ್ಟುವಿಕೆಯನ್ನು ನಾವು ಮಾತನಾಡುವುದಕ್ಕೆ. Hallelujah. ಹಲ್ಲೆಲೂಯಾ. ಮನೆಯಲ್ಲಿ ಏನಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, வீட்டில் என்ன இருக்கிறதோ இல்லையோ எனக்கு தெரியாது, ಆದ್ರೆ ಸಂತೋಷ ಇರಬೇಕು. ஆனால் சந்தோஷம் இருக்க வேண்டும். ಕ್ರಿಸ್ತನಲ್ಲಿ ಸಂತೋಷ ಎಂದೆಂದಿಗೂ ನಿಮ್ಮ ಮನೆಯಲ್ಲಿ ಇರಬೇಕು. கிறிஸ்துக்குள்ளான சந்தோஷம் உங்கள் வீட்டில் எப்பொழுதும் இருக்க வேண்டும். ಈ ಕುರುಬರಿಗೆ ಏನು ಕೊರತೆ ಇತ್ತೋ ನಮಗೆ ಗೊತ್ತಿಲ್ಲ, இந்த ಮೇய்ப்பர்களுக்கு என்ன குறை இருந்ததோ எனக்கு தெரியாது, ಆದ್ರೆ ಈ ಸಂದೇಶ ಬಂದಾಗ ಅವರಿಗೆ ಸಂತೋಷ ಉಂಟಾಯಿತು. ஆனால் இந்த நற்செய்தி வரும்போது அவர்கள் மிகுந்த சந்தோஷம் அடைந்தார்கள். Hallelujah. ஹல்லேலூயா. So receive the message. ಆ ಒಂದು ಸಂದೇಶವನ್ನು ಹೊಂದಿಕೊಳ್ಳಿರಿ. Experience the message. ಆ ಸಂದೇಶದಲ್ಲಿ ಆನಂದಿಸಿರಿ. And share the message. ಆ ಸಂತೋಷವನ್ನು ನೀವು ಹಂಚಿಕೊಳ್ಳಿರಿ. This is the good news. ಇದು ಶುಭ ಸಮಾಚಾರವಾಗಿದೆ. Bible says ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, this good news ಈ ಶುಭ ಸಮಾಚಾರವು will bring joy ಅದು ಸಂತೋಷವನ್ನು ತರುವಂತದ್ದಾಗಿದೆ to everybody. ಎಲ್ಲರಿಗೂ. Christmas is not for Christians. ಈ ಒಂದು ಕ್ರಿಸ್ಮಸ್ ಹಬ್ಬವು ಕ್ರೈಸ್ತರಿಗೆ ಮಾತ್ರವಲ್ಲ. Amen. ಆಮೆನ್. After my message, ನನ್ನ ಸಂದೇಶದ ನಂತರ Pastor Jeevan will sing a joyful song. ಪಾಸ್ಟರ್ ಬೋಧಕರಾದಂತಹ ಜೀವನ್ ಅವರು ಒಂದು ಆನಂದವಾದಂತಹ ಹಾಡನ್ನು ಆಡುವರು. You all should smile.
ನೀವೆಲ್ಲರೂ ನಗಬೇಕು, You all should be joyful. ನೀವೆಲ್ಲರೂ ಆನಂದದಿಂದಿರಬೇಕು, You should enjoy the song ನೀವು ಆ ಒಂದು ಹಾಡನ್ನು ಆನಂದಿಸಬೇಕು, and glorify God. ಆ ಅನುಭವ, ನೀವು ಹಾಡನ್ನು ಅನುಭವಿಸಿ ನೀವು Don't ದೇವರನ್ನು worry about- ಮಹಿಮೆ ಪಡಿಸಿರಿ. Don't worry about your problems. ಈ ನಿಮ್ಮ ಸಂದೇಶ, ನಿಮ್ಮ ಸಮಸ್ಯೆಗಳ ಬಗ್ಗೆ ಚಿಂತಿಸಬೇಡಿ, Don't worry about your mountains. ನಿಮ್ಮ ಒಂದು ಬೆಟ್ಟಗಳ ಬಗ್ಗೆ ನೀವು ಚಿಂತಿಸಬೇಡಿ, Don't worry about your Red Sea. ನಿನ್ನ ಒಂದು ಕೆಂಪು ಸಮುದ್ರವನ್ನು ಕುರಿತು ನೀನು ಚಿಂತಿಸಬೇಡ, Don't worry about Jordan. ನಿನ್ನ ಒಂದು ಯೋರ್ದಾನ್ ಹೊಳೆಯನ್ನು ಕುರಿತು ನೀನು ಚಿಂತಿಸಬೇಡ. We have the record saying that God was able to divide everything. ನಮಗೆ ಒಂದು ದಾಖಲೆ ಉಂಟು, ದೇವರು ಎಲ್ಲವನ್ನು ವಿಂಗಡಿಸುವವನಾಗಿದ್ದಾನೆ. He will open up all your Red Seas and Jordans and mountains. ನಿನ್ನ ಎಲ್ಲ ಒಂದು ಕೆಂಪು ಸಮುದ್ರವನ್ನು, ಯೋರ್ದಾನ್ ಹೊಳೆಯನ್ನು, ಬೆಟ್ಟಗಳನ್ನು ಆತನು ಮುರಿದು ಹಾಕುವವನಾಗಿದ್ದಾನೆ. He is able to do it. ಆತನು ಅದನ್ನು ಮಾಡಲು ಶಕ್ತನಾಗಿದ್ದಾನೆ. Be happy. ನೀವು ಸಂತೋಷದಿಂದ, Joyful. ಆನಂದದಿಂದಿರಿ. Enjoying the birth of Jesus. ಯೇಸು ಕ್ರಿಸ್ತನ ಹುಟ್ಟುವಿಕೆಯನ್ನು ನೀವು ಆನಂದಿಸಿರಿ. Carry this joy to everybody. ಈ ಒಂದು ಸಂತೋಷವನ್ನು ಎಲ್ಲರಿಗೂ ಹೊತ್ತುಕೊಂಡು ಹೋಗಿ Preach the good news. ಆ ಒಂದು ಶುಭ ಸಮಾಚಾರವನ್ನು ಎಲ್ಲರಿಗೂ ಹೇಳಿ. All the people in this world will be joyful. ಈ ಲೋಕದಲ್ಲಿರುವಂತಹ ಎಲ್ಲಾ ಜನರು ಈ ಸಂತೋಷವನ್ನು ಅನುಭವಿಸಲಿ. Hallelujah. Hallelujah. So I will ask Pastor Jeevan to come and sing a joyful song, and then I will come and pray for you. ಬೋಧಕರು ಈಗ ಬಂದು ಆ ಆನಂದವಾದಂತಹ ಹಾಡನ್ನು ಹಾಡಲಿ, ನಂತರ ನಾನು ಬಂದು ಪ್ರಾರ್ಥಿಸುತ್ತೇನೆ. Hallelujah. ಥ್ಯಾಂಕ್ ಯು ಪಾಸ್. ಈ ದಿನದ ವಾಕ್ಯದ ಭಾಗವು ಎಷ್ಟು ಜನಕ್ಕೆ ಸಂತೋಷವಾಗಿದೆ. ಒಂದು ಟೈಮ್ ತಾವುಗಳು ಗೂಗಲ್ ಮೀಟ್ ಅಲ್ಲಿ ಒಂದು ಥಮ್ಸ್ ಅಪ್ ಹೇಳುವುದಕ್ಕೆ ಇಷ್ಟಪಡುವವರು, ಪ್ರೈಸ್ ಲಾರ್ಡ್, ಹಾಲೆಲೂಯಾ, ಕರ್ತನಿಗೆ ಮಹಿಮೆ ಉಂಟಾಗಲಿ. ಹಾಲೆಲೂಯಾ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ. ಕೂಡಿ ಎಲ್ಲರೂ ನಾವು ದೇವರನ್ನು ಘನಪಡಿಸೋಣ. ಹಾಲೆಲೂಯಾ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಹೇಳಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಹೇಳಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ಈ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಪ್ರೈಸ್ ಗಾಡ್. ಪರಲೋಕದ ದೇವರ ಸಮ್ಮುಖದಲ್ಲಿ ಎಲ್ಲಾ ದೈವ ಸೇವಕರ ಕೈಗಳ ತಟ್ಟಿದ ದೇವರಿಗೆ ಮಹಿಮೆ ಪಡಿಸೋಣ. ಈ ಕ್ರಿಸ್ಮಸ್ ತಿಂಗಳಲ್ಲಿ ಯೇಸು ಕ್ರಿಸ್ತನ ಶುಭ ವರ್ತಮಾನವನ್ನು ಧೈರ್ಯವಾಗಿಯೂ ಸಂತೋಷವಾಗಿಯೂ ಸಮಾಧಾನವಾಗಿಯೂ ನಾವು ಒತ್ತು ಸಾರುವುದಕ್ಕೋಸ್ಕರ ಪರಿಶುದ್ಧಾತ್ಮನು ನಮಗೆ ಸಹಾಯ ಮಾಡಲೆಂಬುದಾಗಿ ಬೇಡಿಕೊಳ್ಳೋಣ. ಪ್ರೈಸ್ ಲಾರ್ಡ್. ಅಬ್ರಹಾಮನ ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದೋಯಿತು. ಅಬ್ರಹಾಮನ ದೇವರ ಅಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದೋಯಿತು. ಇಸ್ರಾಯೇಲ್ ಮಕ್ಕಳ ಆರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆ ಬಿದ್ದು ಹೋಯಿತು. ಇಸ್ರಾಯೇಲ್ ಮಕ್ಕಳ ಆರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆ ಬಿದ್ದು ಹೋಯಿತು. ಹೇಳಿದರೆ ದೊರೆಯುವುದು, ಹುಡುಕಿದರೆ
ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಾಳೆಯಾದ ಅದ್ಭುತವಿಲ್ಲ. ತಟ್ಟಣ. ಯೇಸುವಿಗೆ ಮಹಿಮೆಯಾಗಲಿ. ಈ ಕ್ರಿಸ್ಮಸ್ ಹಬ್ಬವನ್ನು ಸಂತೋಷವಾಗಿ ನೀವು ಆಚರಿಸುವುದಕ್ಕೋಸ್ಕರ ಪರಲೋಕದ ದೇವರು ಕೈಚಾಚಿ ನಿಮಗೆ ಎಲ್ಲವನ್ನು ಒದಗಿಸಲೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಈ ಉದಯ ಕಾಲದಲ್ಲಿ ಆತನನ್ನು ಬೇಡಿಕೊಳ್ಳೋಣ. ಬೇಡಿಕೊಳ್ಳುವಂತ ಮನುಷ್ಯನು ಅದನ್ನು ಹೊಂದುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದಲ್ಲ. ಪ್ರೈಸ್ ಗಾಡ್. ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ್ ಬಾಲಕನನ್ನು ಕೊಟ್ಟನು ದೇವ. ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ್ ಬಾಲಕನನ್ನು ಕೊಟ್ಟನು ದೇವ. ಎಲಿಷನ ಶಿಷ್ಯನ ಸಾಲಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಎಲಿಷನ ಶಿಷ್ಯನ ಸಾಲಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಾಳೆಯಾದ ಅದ್ಭುತವಿಲ್ಲ, ನೀ ನಂಬಿದರೆ ನಾಳೆಯಾದ ಅದ್ಭುತವಿಲ್ಲ, ನೀ ನಂಬಿದರೆ ನಾಳೆಯಾದ ಅದ್ಭುತವಿಲ್ಲ. ಹಾಲೆಲೂಯಾ. ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದದು ನಿನ್ನ ನಾಮ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ಸ್ತುತಿಸಲು ಯೋಗ್ಯನು ನೀ, ಮಹಿಮೆಗೆ ಯೋಗ್ಯನು ನೀ, ಕ್ಷಮಿಸಲು ಯೋಗ್ಯನು ನೀನೇ. ರಮಣೀಯನೇ, ನಿನ್ನ ಹೊರತು ದೇವರಿಲ್ಲ, ಪರಲೋಕದ ತಂದೆಯೇ. ಸುಂದರ ನೇತ್ರನೇ, ನೋಟಕ್ಕೆ ರಮಣೀಯನೇ, ನಿನ್ನ ಹೊರತು ದೇವರಿಲ್ಲ, ಪರಲೋಕದ ತಂದೆಯೇ. ಆರಾಧನೆ ನಿಮಗಾರಾಧನೆ, ಆರಾಧನೆ ನಿಮಗಾರಾಧನೆ.
ವರ್ತಮಾನ ಭೂತ ಭವಿಷ್ಯತ್ ಕಾಲದಲ್ಲಿ ಇರುವ ಆತನೇ. ಅಪ್ಪ, ಈ ಉದಯ ಕಾಲದಲ್ಲಿ ಕರ್ತನೆ ನಿನ್ನ ಪಾದದ ಸಮ್ಮುಖದಲ್ಲಿ ಕೂಡಿ ಬರುವಂಗೆ ಮಾಡಿದ ನಿನ್ನ ಅನುಗ್ರಹಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಸನ್ನಿಧಾನದಲ್ಲಿ ಸಂತೋಷವಿದೆ, ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಪರಿಪೂರ್ಣವಾದ ಆನಂದವಿದೆ ಎಂಬುದಾಗಿ ಈ ವರ್ತಮಾನವನ್ನು ಕರ್ತನೆ ನಾವು ಹೊತ್ತುಕೊಂಡು ಇತರರಿಗೆ ಹೇಳುವುದಕ್ಕೆ ಕರ್ತನೆ ಅಪ್ಪ ಆ ಭಾರದ ಹೊರ ನಮ್ಮ ಮೇಲಿದೆ ಸ್ವಾಮಿ. ನಿಮಗೆ ಮಹಿಮೆಯಾಗಲಿ, ನಿಮಗೆ ಮಹಿಮೆಯಾಗಲಿ ಸ್ವಾಮಿ. ಯೇಸುವೇ ನಿಮಗೆ ಸ್ತೋತ್ರ. ಎಲ್ಲಾ ದೈವ ಸೇವಕರ ಕಣ್ಣುಗಳು ಮುಚ್ಚಾಗೆ ಸ್ತೋತ್ರ ಮಾಡೋಣ. ಮುಂದಿನ ಕಾರ್ಯಗಳು ALG ಸಂಸ್ಥಾಪಕರು ಪಾಸ್ಟರ್ ಫಿಲಿಪ್ಸ್ ರಾಜಶೇಖರರು ಬಂದು ಪ್ರಾರ್ಥಿಸ್ತಾರೆ, ಅಂತ್ಯಾಶೀರ್ವಾದ ಕೊಡುತ್ತಾರೆ. ಎಲ್ಲರೂ ನಾವು ಸ್ತೋತ್ರ ಮಾಡೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. Thank you, Holy Spirit. Jesus. Thank you, Father. ವಂದನೆಗಳು ತಂದೆಯೇ. Lord, I pray for all the pastors and people in the church here. ದೇವರೇ, ನಾನು ಎಲ್ಲಾ ಬೋಧಕರುಗಳಿಗೂ ಸಭೆಯಲ್ಲಿ ನೆರೆದಿರುವಂತಹ ವಿಶ್ವಾಸಿಗಳಿಗೋಸ್ಕರ ಪ್ರಾರ್ಥಿಸುತ್ತೇನೆ. May the joy come. ಇವರಿಗೆ ಆ ಒಂದು ಸಂತೋಷ ಬರಲಿ. You said ನೀವು ಹೇಳಿದಿರಿ, the joy what not the world gives. ಈ ಲೋಕದಲ್ಲಿ ಕೊಡುವಂತಹ ಸಂತೋಷವಲ್ಲ, The joy what you give is eternal joy. ನೀವು ನಿತ್ಯವಾದಂತಹ ಸಂತೋಷವನ್ನು ಕೊಡುವಂತಹ ದೇವರಾಗಿದ್ದೀರಾ. I pray that ನಾನು ಪ್ರಾರ್ಥಿಸುತ್ತೇನೆ, your joy will come and fill your people. ಆ ಒಂದು ಸಂತೋಷವು ನಿಮ್ಮ ಒಂದು ಮಕ್ಕಳನ್ನು ಅದು ಆವರಿಸಿಕೊಳ್ಳಲಿ. Whatever in pain they are, ಅವರು ಯಾವ ನೋವಿನಲ್ಲಿದ್ದರು, whatever difficult situation they are, ಅವರು ಯಾವ ವಿಧವಾದಂತಹ ಸಂಕಷ್ಟದ ಒಂದು ಸನ್ನಿವೇಶದಲ್ಲಿದ್ದರು, today morning I don't know in what condition they are, ಅವರು ಯಾವ ಪರಿಸ್ಥಿತಿಯಲ್ಲಿದ್ದರು ಈ ಮುಂಜಾನೆಯಲ್ಲಿ ನನಗೆ ಗೊತ್ತಿಲ್ಲ. but Lord, ಆದರೆ ದೇವರೇ, you are gracious God. ನೀವು ಕೃಪೆ ತುಂಬಿದಂತಹ ದೇವರಾಗಿದ್ದೀರಾ. Verse says, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, wherever his favor comes, there is joy in that house. ಎಲ್ಲಿ ದಯೆ ಬರುತ್ತದೋ ಅಲ್ಲಿ ಸಂತೋಷವಿರುತ್ತದೆ ಎಂಬುದಾಗಿ. I pray whoever heard this voice, may the joy come and cover them, Lord. ಈ ಒಂದು ಸಂದೇಶವನ್ನು ಕೇಳಿದಂತ, ಈ ಒಂದು ಧ್ವನಿಯನ್ನು ಕೇಳಿದಂತವರು ಎಲ್ಲರೂ ಆ ಒಂದು ಸಂತೋಷವನ್ನು ಅವರು ಅವರಿಗೆ ಆವರಿಸಿಕೊಳ್ಳಲಿ. May the joy fill. ಅವರಿಗೆ ಸಂತೋಷವು ತುಂಬಲಿ. My dear pastor, ನನ್ನ ಬೋಧಕರೇ, your heart shall fill with joy. ನಿಮ್ಮ ಹೃದಯವು ಸಂತೋಷದಿಂದ ತುಂಬಿರಲಿ. My dear brother, ನನ್ನ ಪ್ರಿಯ ಸಹೋದರನೇ, let your heart fill with joy. ನಿನ್ನ ಹೃದಯವು ಸಂತೋಷದಿಂದ ತುಂಬಿರಲಿ. My dear sister, ನನ್ನ ಪ್ರಿಯ ಸಹೋದರಿಯೇ, let your heart be filled with joy. ನಿನ್ನ ಹೃದಯವು ಸಂತೋಷದಿಂದ ತುಂಬಿರಲಿ. No more bitterness. ಇನ್ನು ಮುಂದೆ ಆ ಕಹಿ ಎಂಬುದಿಲ್ಲ. No more anger. ಇನ್ನು ಮುಂದೆ ಆ ಒಂದು ಕೋಪವೆಂಬುದಿಲ್ಲ. No more revenge. ಇನ್ನು ಮುಂದೆ ಆ ಒಂದು ಮುಯ್ಯಿ ತೀರಿಸುವಿಕೆ ಇಲ್ಲ. No more sin. ಇನ್ನು ಮುಂದೆ ಪಾಪವೆಂಬುದಿಲ್ಲ. Let joy fill all your hearts. ನಿಮ್ಮ ಹೃದಯಗಳಲ್ಲಿ ಸಂತೋಷವೆಂಬುದು ತುಂಬಿಕೊಳ್ಳಲಿ. This month, ಈ ತಿಂಗಳು the month of joy. ಆನಂದದ ತಿಂಗಳಾಗಿರಲಿ. I declare this month as a month of joy. ನಾನು ಈ ತಿಂಗಳು ಆನಂದದ ತಿಂಗಳಾಗಿರಲಿ ಎಂಬುದಾಗಿ ಘೋಷಿಸುತ್ತೇನೆ. Joy in the Lord. ಯೇಸು ಕ್ರಿಸ್ತನಲ್ಲಿ ಸಂತೋಷವಾಗಿರಿ. Joy in the Lord. ದೇವರಲ್ಲಿ ಸಂತೋಷವಾಗಿರಿ. This world may bring problems to you, ಈ ಒಂದು ಲೋಕವು ನಿಮಗೆ ಸಮಸ್ಯೆಗಳನ್ನು ತರಬಹುದು. but you say, I am joyful in the Lord. ಆದರೆ ನೀವು ಹೇಳಿ, ನಾನು ಕರ್ತನಲ್ಲಿ ಸಂತೋಷವಾಗಿದ್ದೇನೆ. Hallelujah. ಹಲ್ಲೆಲೂಯಾ. Holy Spirit, ಪರಿಶುದ್ಧಾತ್ಮನೇ, I pray, ನಾನು ಪ್ರಾರ್ಥಿಸುತ್ತೇನೆ, wherever your people are listening to this voice, may the joy come into their house. ಈ ಒಂದು ಸಂದೇಶವನ್ನು, ಈ ಒಂದು ಶಬ್ದವನ್ನು ಕೇಳುತ್ತಿರುವಂತ ನಿಮ್ಮ ಮಕ್ಕಳು ಎಲ್ಲೇ ಇದ್ದರೂ ಅವರ ಹೃದಯಗಳಲ್ಲಿ ಸಂತೋಷವು ಬರಲಿ. May the joy fill the house. ಅವರ ಮನೆಗಳಲ್ಲಿ ಸಂತೋಷವು ತುಂಬಿಕೊಳ್ಳಲಿ. I pray all the needs shall be met. May the angels bring all the blessing to their houses. ಇವರ ಎಲ್ಲಾ ಬೇಡಿಕೆಗಳನ್ನು ಪರಲೋಕದಿಂದ ದೂತರುಗಳು ಬಂದು ಅವರ ಮನೆಯನ್ನು ತುಂಬಿಸಲಿ. May everything that they need
shall be filled in the house. ಅವರಿಗೆ ಎಲ್ಲಾ ಒಂದು ಅವರ ಬೇಡಿಕೆಗಳನ್ನು ಅವರ ಮನೆಗಳಲ್ಲಿ ತುಂಬಿಸಲ್ಪಡಲಿ. We are going to experience the joy. ನಾವು ಆ ಸಂತೋಷವನ್ನು ಆನಂದಿಸುತ್ತೇವೆ. And we are going to share the joy. ನಾವು ಆ ಸಂತೋಷವನ್ನು ಹಂಚಿಕೊಳ್ಳುತ್ತೇವೆ. Bless everybody. ಎಲ್ಲರನ್ನು ಆಶೀರ್ವದಿಸಿರಿ. This month, ಈ ತಿಂಗಳು let them be blessed. ಅವರು ಆಶೀರ್ವದಿಸಲ್ಪಡಲಿ. Protect everybody. ಅವರನ್ನು ಕಾಪಾಡಿಕೊಳ್ಳಿ. No sickness will touch them. ಯಾವ ಅನಾರೋಗ್ಯ ಅವರನ್ನು ಮುಟ್ಟದೇ ಇರಲಿ. No pain or no disease will touch them. ಯಾವ ಒಂದು ಕಾಯಿಲೆಯು ಯಾವ ಒಂದು ನೋವು ಅವರನ್ನು ಮುಟ್ಟದೇ ಇರಲಿ. No poverty will touch them. ಯಾವ ಒಂದು ದರಿದ್ರವು ಅವರನ್ನು ಮುಟ್ಟದೇ ಇರಲಿ. Cover them with your holy blood. ನಿಮ್ಮ ಒಂದು ಪರಿಶುದ್ಧವಾದಂತಹ ರಕ್ತದಿಂದ ಅವರನ್ನು ನೀವು ಆವರಿಸಿಕೊಳ್ಳಿ. Cover all the people of God with the blood of Jesus. ಎಲ್ಲಾ ದೇವರ ಮಕ್ಕಳನ್ನು ಯೇಸು ಕ್ರಿಸ್ತನ ರಕ್ತದಿಂದ ನೀವು ಆವರಿಸಿಕೊಳ್ಳಿರಿ. Cover all my dear pastors with the blood of Jesus. ಎಲ್ಲಾ ಬೋಧಕರುಗಳನ್ನು ನೀವು ನಿಮ್ಮ ರಕ್ತದಿಂದ ಆವರಿಸಿಕೊಳ್ಳಿರಿ. When they go to share the joy, no evil will attack them. ಅವರು ಸಂತೋಷವನ್ನು ಹಂಚಿಕೊಳ್ಳುವುದಕ್ಕೆ ಹೋಗುವಾಗ ಯಾವ ಒಂದು ಸೈತಾನನು ಅವರನ್ನು ಮುಟ್ಟದೇ ಇರಲಿ. Cover them with your holy blood. ನಿಮ್ಮ ಪರಿಶುದ್ಧ ರಕ್ತದಿಂದ ಅವರನ್ನು ಆವರಿಸಿಕೊಳ್ಳಿ. Put an edge of fire around them. ಅವರಿಗೆ ಅವರ ಸುತ್ತಲೂ ಅಗ್ನಿಯ ಬೇಲಿಯನ್ನು ಹಾಕಿ. May all the churches be filled with the joy. ಎಲ್ಲಾ ಸಭೆಗಳು ಸಂತೋಷದಿಂದ ತುಂಬಿರಲಿ. Let the church overflow with joy. ಎಲ್ಲಾ ಸಭೆಗಳು ಸಂತೋಷದಿಂದ ತುಂಬಿ ತುಳುಕಲಿ. Let people enjoy the joy. ಎಲ್ಲಾ ವಿಶ್ವಾಸಿಗಳು ಜನರು ಈ ಸಂತೋಷವನ್ನು ಆನಂದಿಸಲಿ. May the angel go to every church and bring this good news as fresh as today. ದೇವದೂತರುಗಳು ಎಲ್ಲಾ ಸಭೆಗಳಿಗೂ ಹೋಗಿ ಈ ಒಂದು ಶುಭ ಸಮಾಚಾರವನ್ನು ಹೊಸದಾಗಿ ಅವರಿಗೆ ತರಲಿ. Let it be as fresh as today. ಈ ದಿನದ ಒಂದು ಹೊಸದಾದ ಸಂದೇಶವನ್ನು ಅವರಿಗೆ ತರಲಿ. Let Jesus be born in millions of hearts this year. ಈ ವರ್ಷದಲ್ಲಿ ಲಕ್ಷಾಂತರ ಹೃದಯಗಳಲ್ಲಿ ಯೇಸು ಕ್ರಿಸ್ತನು ಹುಟ್ಟಲಿ. New. ಹೊಸದಾಗಿ ಹುಟ್ಟಲಿ. ಹೊಸದಾಗಿ ಹೊಸದಾಗಿ. Holy Spirit, strengthen all of us. ಪರಿಶುದ್ಧಾತ್ಮನೇ ನೀವು ನಮ್ಮೆಲ್ಲರನ್ನು ಬಲಪಡಿಸಿರಿ. In Jesus' name I pray. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ. Amen. 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 Praise the Lord. Praise the Lord. We have pastors are online. 196 pastors have joined. 196 ಬೋಧಕರುಗಳು ಆನ್ಲೈನ್ ನಲ್ಲಿ ಸೇರಿದ್ದಾರೆ. So happy for you all. ನಿಮ್ಮೆಲ್ಲರ ಬಗ್ಗೆ ನನಗೆ ಬಹಳ ಸಂತೋಷ. I know you all wanted to meet me. ನೀವು ನನ್ನನ್ನು ಸಂಧಿಸಬೇಕೆಂದಿದ್ದೀರಾ, ನನಗೆ ಗೊತ್ತು. But 2026 we all will come to Bangalore and we will meet and we'll have wonderful prayer in Bangalore. 2026ರಲ್ಲಿ ನೀವೆಲ್ಲರೂ ಬೆಂಗಳೂರಿಗೆ ಬಂದು ಒಂದು ಅದ್ಭುತವಾದಂತಹ ಪ್ರಾರ್ಥನೆಯನ್ನು ನಾವು ಏರ್ಪಡಿಸಲಿಕ್ಕಿದ್ದೇವೆ. All meet face to face one day. ನಾವು ಒಂದು ದಿನದಲ್ಲಿ ಮುಖಾಮುಖಿಯಾಗಿ ಒಬ್ಬರನ್ನೊಬ್ಬರು ಸಂಧಿಸಲಿಕ್ಕಿದ್ದೇವೆ. Be assured. ನೀವು ಅದರಲ್ಲಿ ಖಚಿತರಾಗಿರಿ. We all are praying for you. ನಾವೆಲ್ಲರೂ ನಿಮಗೋಸ್ಕರ ಪ್ರಾರ್ಥಿಸುತ್ತಿದ್ದೇವೆ. Church is praying for you. ಸಭೆಯು ನಿಮಗೋಸ್ಕರ ಪ್ರಾರ್ಥಿಸುತ್ತಿದೆ. God will bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Let's receive the blessings and we will end the prayer today. ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ஆண்டவராக இயேசு கிறிஸ்துவின் கிருபையும் பிதாவின் அன்பும் பரிசுத்த ஆவியாருடைய அந்யோன்ய ஐக்கியமும் உங்களோடவும் ஊழியத்தோடவும் சபையோடவும் குடும்பத்தோடவும் இருப்பாராக. ஆமென். God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Be happy. ಸಂತೋಷವಾಗಿರಿ. December month. ಡಿಸೆಂಬರ್ ತಿಂಗಳು. Be joyful. ಆನಂದದಿಂದಿರಿ. God is with you. ದೇವರು ನಿಮ್ಮೊಂದಿಗಿರಲಿ. God bless you all the pastors. ದೇವರು ನಿಮ್ಮನ್ನು ಆಶೀರ್ವದಿಸಲಿ. அனைவருக்கும் வணக்கம். ஆண்டவராக இயேசு கிறிஸ்துவின் நாமத்தினால உங்கள் யாவரையும் நான் வாழ்த்தி வரவேற்கிறேன். நான் சந்தோஷமா இருக்கிறேன், மகிழ்ச்சியா இருக்கிறேன் இந்த நல்ல செய்தியை உங்களுக்கு கொண்டு வருவதற்கு. சபை மாதேபுராவிலிருந்து நம்ம விஜயபுராவுக்கு நம்ம ஷிஃப்ட் ஆயிட்டோம். இப்பொழுது சபை விஜயபுரா FCI குடனுக்கு முன்பதாய் இருக்கிறது. எடிட்ஸ் டாக்லஸ் ஸ்கூல் பக்கத்திலேயே காதிபவன் பக்கமே நம்ம சபை இப்பொழுது இருக்கிறது. ஸோ விஜயபுராவில் இருக்கிறவங்க ராமூர்த்தி நகர், டின் ஃபேக்டரி, கஸ்தூரி நகர், கேர்புரம், இங்கே நீங்கள் வசிக்கிறவர்களாக இருந்தால் சபையில் வந்து கலந்து கொள்ளும்படிக்கு உங்களை அன்புடன் நான் அழைக்கிறேன். ஒவ்வொரு ஞாயிற்றுக்கிழமையும் சரியாக 9:30க்கு வல்லமையான ஒரு ஆராதனை, வல்லமையான தேவ செய்தி இருக்கிறது. வந்து கலந்து கொள்ளுங்கள்.
அது மட்டுமல்ல, எவ்ரி டியூஸ்டே நமக்கு ஆண்கள் ஐக்கியம் இருக்கிறது, 7 மணிக்கு கலந்து கொள்ளுங்கள். எவ்ரி வெட்னஸ்டே நமக்கு பெண்கள் ஐக்கியம் இருக்கிறது, வந்து கலந்து கொள்ளுங்கள். எவ்ரி ஃப்ரைடே நமக்கு அப்பர் ரூம் என்கவுண்டர் ஜெபம் இருக்கிறது. முக்கியமாக வியாதியஸ்தர்களுக்காக, விடுதலைக்காக நாம் ஜெபிக்கிற அந்த நாள் வந்து கலந்து கொள்ளுங்கள். தேவனுடைய விடுதலையை பெற்றுக்கொள்ளுங்கள். சனிக்கிழமை ஜென்சிஸ் ஃபெலோஷிப் இருக்கிறது. வாலிபர்களாக இருக்கிற நீங்க இந்த கூட்டத்தில் வந்து கலந்து கொண்டு ஆசீர்வாதத்தை பெற்றுக்கொள்ளுங்கள். மிஸ் பண்ணாதீங்க. ஆண்டவர் இந்த சபையை இந்த விஜயபுரால வைத்திருக்கிறார் உங்களுக்காக. இங்க வசிக்கிறவர்களா இருந்தால் do not miss it. வாங்க, கலந்து கொள்ளுங்க, தேவனுடைய ஆசீர்வாதத்தை பெற்றுக்கொள்ளுங்க. God bless you.